ಹಲೋ ನಮಸ್ಕಾರ, ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೆಸ್ಸಿಂಗ್ಸ್. ನಮ್ಮ ಜೀವನಕ್ಕೆ ಈಗ ಬರೋದಕ್ಕೆ ರೆಡಿ ಆಗಿರುವಂಥ ಬ್ಲೆಸ್ಸಿಂಗ್ಸ್ಗಳೇನು, ಏನು ಪೈಪ್ಲೈನಲ್ಲಿ ಆಲ್ರೆಡಿ ಇದೆ, ನಮ್ಮ ಕಡೆಗೆ ನಮ್ಮ ಡೈರೆಕ್ಷನ್ಗೆ ಬರ್ತಾ ಇರುವಂಥ ಬ್ಲೆಸ್ಸಿಂಗ್ಸ್ಗಳು, ಆಶೀರ್ವಾದಗಳು, ನಮ್ಮ ಪ್ರೇಯರ್ಗೆ ಆನ್ಸರ್ಸ್ಗಳು ಯೂನಿವರ್ಸಿಂದ ಇರ್ಬೋದು, ನಮ್ಮ ಗೈಡ್ಸಿಂದ ಇರ್ಬೋದು. ಸೊ ಏನದೆಲ್ಲ ನಾನು ಇಂಟೆನ್ಷನ್ ಸೆಟ್ ಮಾಡಿರೋದು ಈ ವರ್ಷದೊಳಗಡೆ 2026 ನೆಕ್ಸ್ಟ್ 5 ಮಂತ್ಸ್ ಅಂತ ಹೇಳಿ. ಸೊ ನೋಡೋಣ ಯಾವ ಥರ ಮೆಸೇಜಸ್ ಬರುತ್ತೆ ಅಂತ ಹೇಳಿ. ಲೆಟ್ಸ್ ಸ್ಟಾರ್ಟ್. ಬ್ಲೆಸ್ಸಿಂಗ್ಸ್ ನಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇರೋದು. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶಲಿ 2 ಆಪ್ಷನ್ ಇದೆ ನಮ್ಮ ಹತ್ರ, ಆ್ಯಂಡ್ ಐ ಹ್ಯಾವ್ ಕ್ಯೂಟ್ ಆಪ್ಷನ್ಸ್ ಇವತ್ತಿನ ರೀಡಿಂಗಿಗೆ. ಇದು ಆಪ್ಷನ್ 1, ಆಪ್ಷನ್ 2 ಅಥವಾ ಗ್ರೂಪ್ 2. ಇದು ನಿಮ್ಮ ಆಯ್ಕೆ. ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಗ್ರೂಪ್ ನಂಬರ್ 1 ಇದು ಗ್ರೂಪ್ ನಂಬರ್ 2. ಓಕೆ, ಗ್ರೂಪ್ ನಂಬರ್ 1 ಇದು ಗ್ರೂಪ್ ನಂಬರ್ 2. ಆಲ್ರೈಟ್, ಸೊ ಸೆಲೆಕ್ಟ್ ಆ್ಯಂಡ್ ಐ ಸಿ. ಗ್ರೂಪ್ ನಂಬರ್ 1 ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಐ ಸ್ಟಾರ್ಟ್ ನಿಮ್ಮ ರೀಡಿಂಗ್ನ ಇವಾಗ. ಸ್ವಾಗತ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಥ್ರೆಡ್, ದಾರನ ತೋರಿಸ್ತಾ ಇರೋದು. ಈ ದಾರ 2 ಕಡೆಯಿಂದ ಎಳಿಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಹೋಗ್ತಾ ಇರುತ್ತಲ್ಲ, ಆ ಒಂದು ವಿಷನನ್ನು ತೋರಿಸ್ತಾ ಇರೋದು. ಸೊ ಆ ಬ್ರೇಕ್ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ಕಂಪ್ಲೀಟಾಗಿ ಬ್ರೇಕ್ ಆಗ್ತಾ ಇರೋದು. ದಟ್ ಈಸ್ ಗ್ರ್ಯಾಂಟಿಂಗ್ ನಮಗೆ ಬೇಕಾಗಿರುವಂಥ ಫ್ರೀಡಮನ್ನು. ಫಾರ್ ಎಕ್ಸಾಂಪಲ್, ನೀವು ತುಂಬ ದಿನದಿಂದ ಯಾವುದಾದ್ರೂ ಹಾರ್ಟ್ ಬ್ರೇಕ್ ಅಥವಾ ಎಮೋಷ್ನಲ್ ಇಂಟೆನ್ಸಿಟಿ, ಎಮೋಷ್ನಲ್ ಬ್ಯಾಗೇಜಸ್ ಏನೇನಾದರೂ ಕ್ಯಾರಿ ಮಾಡ್ತಿದ್ರೆ ನಿಮ್ಮ ಎನರ್ಜಿನ ಡ್ರೈನ್ ಮಾಡೋ ಥರ ಮೇ ಬಿ ಹಾರ್ಟ್ ಬ್ರೇಕ್ ಇರ್ಬೋದು, ಯಾರನ್ನಾದ್ರೂ ಕಳ್ಕೊಂಡಂಥ ಸಂದರ್ಭಗಳಿರ್ಬೋದು, ಫಿಸಿಕಲಿ ಅಥವಾ ಎಮೋಷ್ನಲಿ ಯಾರಾದರೂ ನಮ್ಮನ್ನ ಬಿಟ್ಟು ಹೋಗಿರೋವಂಥ ಸಂದರ್ಭ ಇರ್ಬೋದು, ಆರ್ ಎನಿಥಿಂಗ್. ನಮ್ಮ ಜಾಬಲ್ಲಿ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅದು ನಮ್ಮ ಎಮೋಷನ್ಸ್ನ ಡ್ರೈನ್ ಮಾಡ್ತಾ ಇರ್ಬೋದು. ಸೊ 2 ಕಡೆಯಿಂದ ಡ್ರ್ಯಾಗ್ ಮಾಡ್ತಾ ಇರೋದು, ಮಧ್ಯದಲ್ಲಿ ಕಾರ್ಡ್ ಥರ ಕಟ್ ಆಗ್ತಾ ಇರೋದು, ಆ ಥ್ರೆಡ್ ಕಟ್ ಆಗ್ತಾ ಇರೋದು ಆ್ಯಕ್ಚುಲಿ ನಮಗೆ ಆ ಫ್ರೀಡಮನ್ನು ನಮಗೆ ಗ್ರ್ಯಾಂಟ್ ಮಾಡ್ತಾ ಇರೋ ಥರ ಇದೆ. ಈ ಫ್ರೀಡಮ್ ಬಂದು ಕೆಲವ್ರಿಗೆ ನೋಡಿದ ತಕ್ಷಣ ಅದು ಫ್ರೀಡಮ್ ಥರ ಅಥವಾ ಬ್ಲೆಸ್ಸಿಂಗ್ ಥರ ಅನ್ನಿಸ್ದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಆ ಜಾಬಲ್ಲಿ ನಮ್ಮ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಆಗ್ತಾ ಇದೆ, ಆ್ಯಂಡ್ ದೆನ್ ನಾವು ಐ ನೀಡ್ ಅ ಬ್ರೇಕ್, ಐ ನೀಡ್ ಫ್ರೀಡಮ್ ಅಂತ ಹೇಳಿ ನಾವು ಪ್ರೇ ಮಾಡಿರ್ಬೋದು, ಅಥವಾ ವಿಶಸ್ನ ಕಳಿಸಿರ್ಬೋದು ಯೂನಿವರ್ಸಿಗೆ, ನಮ್ಮ ಇಂಟೆನ್ಷನನ್ನು ಸೆಟ್ ಮಾಡಿರ್ಬೋದು. ಸೊ ಆ ಹೊಸ ಒಂದು ಆಪರ್ಚುನಿಟಿ ಬರಬೇಕಂತಂದರೆ ಆಬ್ವಿಯಸ್ಲಿ ನಾವು ಇವಾಗ ಸಫರ್ ಮಾಡ್ತಾ ಇದ್ದೀವಿ, ಅದು ನಮ್ಮ ಲೈಫಿಂದ ಕಟ್ ಆಗಬೇಕಾಗತ್ತೆ. 2 ಜಾಬಲ್ಲಿ ನಾವು ಒಂದೇ ಟೈಮಲ್ಲಿ ಇರೋಕ್ಕಾಗಲ್ಲ, 2 ರಿಲೇಷನ್ಶಿಪ್ಪಲ್ಲಿ ನಾವು ಒಂದೇ ಟೈಮಲ್ಲಿ ಇರೋಕ್ಕಾಗೋದಿಲ್ಲ, 2 ದೋಣಿನಲ್ಲಿ ನಾವು ಒಟ್ಟಿಗೆ ನ್ಯಾವಿಗೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸಮಥಿಂಗ್ ಕಟ್ ಆದಾಗ ಆಬ್ವಿಯಸ್ಲಿ ನಮಗೆ ಆ ಹೊಸ ಆಪರ್ಚುನಿಟಿ ಬರೋದಕ್ಕೆ ಜಾಗ ಮಾಡಿಕೊಡ್ತಾ ಇರೋದು. ಸೊ ಇಮ್ಮಿಡಿಯೇಟಾಗಿ ನಮಗೆ ಅನ್ನಿಸ್ದೇ ಇರ್ಬೋದು ಇದು ಬ್ಲೆಸ್ಸಿಂಗ್ ಅಂತ ಹೇಳಿ. ನಾವು ಕೋಪ ಮಾಡ್ಕೊಳ್ಬೋದು ಯೂನಿವರ್ಸ್ ಮೇಲೆ, ಅಥವಾ ಜಗಳ ಮಾಡ್ಬೋದು ನಮ್ಮ ಗೈಡ್ಸ್ ಜೊತೆ, ಅಥವಾ ನಮ್ಮ ಜೊತೆ ನಾವು, ಅಥವಾ ನಮ್ಮ ಫೇಟ್ ಜೊತೆ. ಬಟ್ ಎಂಡ್ ಆಫ್ ದ ಡೇ ಪ್ರತಿಯೊಂದೂ ಆಗ್ತಾ ಇರೋದು ನಾವು ಏನನ್ನು ರಿಕ್ವೆಸ್ಟ್ ಮಾಡಿದ್ದೀವಿ ಅಥವಾ ಇಂಟೆನ್ಷನನ್ನು ಸೆಟ್ ಮಾಡಿದ್ದೀವಿ. ನಾವು ಡೈರೆಕ್ಟಾಗಿ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಹೊಸ ಜಾಬ್ ಬೇಕು ಅಂತ ಹೇಳಿ. ನಾವು ಕರೆಂಟ್ ಜಾಬಲ್ಲಿ ನಾವು ಸಫರ್ ಮಾಡ್ತಿದ್ರೆ ಅದರ ಡೈರೆಕ್ಟ್ ಡ್ರೀಮ್ ಬಂದು ನಮಗೆ ಈ ಜಾಬ್ ಬೇಡ ಅಂತ ಅನ್ನೋದು, ಬಿಕಾಸ್ ಐ ಆಮ್ ಸಫರಿಂಗ್ ಈ ಜಾಬಲ್ಲಿ, ರಿಲೇಷನ್ಶಿಪ್ಪಲ್ಲಿ, ವಾಟ್ ಎವರ್. ಸೊ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಎನರ್ಜೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಯೂನಿವರ್ಸು. ಅದು ಇಮಿಡಿಯೇಟಾಗಿ ಸಪೋರ್ಟಿವ್ ಅಂತ ಅನ್ನಿಸ್ದೇ ಇರ್ಬೋದು, ಆ್ಯಂಡ್ ದೆನ್ ವಿ ಮೇ ಫೀಲ್ ದ ಪೇನ್ ಆ್ಯಂಡ್ ಹಾರ್ಟ್ ಬ್ರೇಕ್ ಆ ಸಿಚುವೇಷನಲ್ಲಿ. ಬಟ್ ಆ ಹಾರ್ಟ್ ಬ್ರೇಕು ಅಥವಾ ಆ ಥ್ರೆಡ್ ಬ್ರೇಕ್ ಆಗೋದು ಇಟ್ ಈಸ್ ಆಬ್ಸಲ್ಯೂಟ್ಲಿ ನೆಸಸರಿ. ಯಾಕೆಂದರೆ ನಾವು ಏನನ್ನು ಕೇಳಿದ್ದೀವಿ ಅದು ಬೇರೆ ಒಂದು ಎನರ್ಜಿ ಲೆವೆಲಲ್ಲಿರೋದು, ಬೇರೆ ಒಂದು ರೆಲ್ಮಲ್ಲಿರೋವಂಥದ್ದು. ಸೊ ಅದನ್ನು ನಮ್ಮ ಜೀವನಕ್ಕೆ ತರೋದಕ್ಕೆ ಏನೆಲ್ಲ ಟೈಟ್ ಆಗಿದೆ, ನಮ್ಮನ್ನು ಹಿಡಿದಿಟ್ಟಿದೆ, ಅದನ್ನು ರಿಲೀಸ್ ಮಾಡೋದು, ಅದನ್ನು ಕಟ್ ಮಾಡೋದು, ಕಾರ್ಡ್ ಕಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾವು ಆಲ್ರೆಡಿ ಆ ಫೇಸ್ ಮುಗಿಸ್ಕೊಂಡು ಬಂದಿದ್ರೆ ಆ ಎಮೋಷನ್ಸ್ ಏನು ನಮ್ಮನ್ನು ಹೆವಿಯಾಗಿ ವೇ ಮಾಡ್ತಾ ಇರತ್ತೆ, ನಮ್ಮ ಎನರ್ಜಿನ ಪುಲ್ ಮಾಡ್ತಾ ಇರತ್ತೆ, ನೀರಿಂದ ಮೇಲೆ ಏಳೋದಕ್ಕೆ ಆಗದೆ ಇರೋ ಥರ. ಫಾರ್ ಎಕ್ಸಾಂಪಲ್, ನಾವು ಕಾಲಿಗೆ ದೊಡ್ಡದಾಗಿರೋ ಕಲ್ಲು ಕಟ್ಕೊಂಡು ನೀರಲ್ಲಿ ಬಿದ್ದಾಗ ಆಬ್ವಿಯಸ್ಲಿ ವಿ ವಿಲ್ ಸ್ಟೇ ಡೌನ್, ಕೆಳಗಡೆ ನಾವು ಎಷ್ಟೇ ಮೇಲೆ ಹೋಗ್ಬೇಕಂತ ಅಂದ್ರೂ. ಸೊ ನಾವು ನಮ್ಮ ಶ್ರಮ ಬಂದು ಅದನ್ನು ಹೇಗೆ ಕಟ್ ಮಾಡೋದು, ಆ ಕಲ್ಲನ್ನು ಕಟ್ಟಿರೋಂಥ ದಾರನ ಹೇಗೆ ಕಟ್ ಮಾಡೋದು ಅನ್ನೋದಷ್ಟೇ. ಲೈಕ್ ಸ್ಮಾರ್ಟ್ ವೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ, ಇನ್ಸ್ಟೆಡ್ ಆಫ್ ನಾವು ಫ್ಲೋಟ್ ಮಾಡೋದಕ್ಕೆ ಟ್ರೈ ಮಾಡೋದು, ಸ್ವಿಮ್ ಮಾಡೋದಕ್ಕೆ ಟ್ರೈ ಮಾಡೋದು, ಅದು ಯಾವುದು ವರ್ಕ್ ಆಗಲ್ಲ. ಬಿಕಾಸ್ ನಮ್ಮನ್ನು ಆಲ್ರೆಡಿ ಸಮಥಿಂಗ್ ಈಸ್ ವೇಯಿಂಗ್ ನಮ್ಮನ್ನು ಅಲ್ಲಿಂದ ಮೇಲೆ ಎದ್ದೇಳದೆ ಇರೋ ಥರ. ಸೊ ಯೂನಿವರ್ಸ್ ಅಪ್ರೋಚ್ ಬಂದು
ಇಟ್ಸ್ ಸಿಂಪಲ್. ಲೈಕ್ ಏನು ನಮ್ಮನ್ನು ತಡೀತಿದೆ ಅದನ್ನು ಸ್ಟಾಪ್ ಮಾಡೋದು, ಏನು ನಮ್ಮನ್ನು ತಡೀತಿದೆ ಅದರಿಂದ ಆಚೆ ಬರೋದು, ಏನು ನಮ್ಮನ್ನು ತಡೀತಿದೆ ಅದನ್ನು ದೂರ ಇಡೋದು, ಹೊಸ ಆಲೋಚನೆಗಳನ್ನು ಅಳವಡಿಸ್ಕೊಳ್ಳೋದು, ಹೊಸ ಥರ ಅಪ್ರೋಚನ್ನ ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ. ಮಾಡಿದ್ನೇ ರಿಪೀಟ್ ಮಾಡ್ತಾ ಔಟ್ಕಮ್ ಈ ಸಲ ಬೇರೆ ಆಗತ್ತೆ, ಈ ಸಲ ಬೇರೆ ಆಗತ್ತೆ ಅಂತ ಅಂದ್ಕೊಳ್ಳೋದ್ರಲ್ಲಿ ದೇರ್ ಇಸ್ ನೋ ಸ್ಮಾರ್ಟ್ನೆಸ್ ಎಂಟೈರ್ ಸ್ಟ್ರಾಟಜಿನಲ್ಲಿ. ಸೊ ಯೂನಿವರ್ಸ್ ಬಂದು ಎಂಟರ್ ಆಗಿ ವಿ ಆರ್ ಜಸ್ಟ್ ಕಟ್ಟಿಂಗ್ ಏನು ಬೇಡ ಅದನ್ನು, ಸೊ ದಟ್ ಏನು ಬೇಕಾಗಿದೆ, ಏನು ನಿಮಗೆ ಒಳ್ಳೆಯದು ಅದು, ಅಥವಾ ನಿಮ್ಮ ಉನ್ನತಿಗೆ ನೀವೇನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬಂದಿದ್ದೀರಾ ಜೀವನದಲ್ಲಿ ಇನ್ ಅ ಗುಡ್ ವೇ, ಇನ್ ಅ ಬ್ಲೆಸ್ಸಿಂಗ್ ವೇ, ಅದು ಎಂಟರ್ ಆಗೋದಕ್ಕೆ ವಿ ಆರ್ ಜಸ್ಟ್ ಮೇಕಿಂಗ್ ಸ್ಪೇಸ್ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋ ಥರ ಇದೆ. ದಟ್ ಈಸ್ ಬ್ಯೂಟಿಫುಲ್. ನಿಮ್ಮ ಬ್ಲೆಸ್ಸಿಂಗ್ ಬಂದು ವಿ ಆರ್ ಕಟಿಂಗ್ ದೋಸ್ ಕಾರ್ಡ್ಸ್. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಅಲ್ಲ. ಇಟ್ ಈಸ್ ಜಸ್ಟ್ ಅಬೌಟ್ ರಿಯಲೈಸಿಂಗ್ ಏನು ನನಗೆ ಮುಖ್ಯ ನನ್ನ ಜೀವನದಲ್ಲಿ, ಈ ಜಾಬ್ ಅಥವಾ ಈ ರಿಲೇಷನ್ಶಿಪ್ ಅಥವಾ ನಾನು ಆಲೋಚನೆ ಮಾಡ್ತಾ ಇರೋವಂಥ ಶೈಲಿನ, ಅಥವಾ ನಾನಿರುವಂಥ ಮನೇನ, ಅಥವಾ ನನ್ನ ಮೈಂಡ್ ಸೆಟ್ಟಾ, ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ಬ್ರೇಕ್ ಮಾಡ್ತಾ ಇರೋದು, ಅದನ್ನು ಕಟ್ ಮಾಡ್ತಾ ಇರೋದು. ಕೆಲವ್ರಿಗೆ ಕಾರ್ಡ್ ಕಟ್ಟಿಂಗ್ ಕೂಡ ಇಷ್ಟು ದಿನ ನಾವು ಎಮೋಷ್ನಲ್ ಅಟ್ಯಾಚ್ಮೆಂಟಲ್ಲಿದ್ದರೆ ಆ ಅಟ್ಯಾಚ್ಮೆಂಟ್ ಕಟ್ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ನಾವು ಹಳೆ ಜಾಬ್ಗೆ ಅಟ್ಯಾಚ್ ಆಗಿದ್ದೀವಿ, ಸೊ ಹಾಗಾಗಿ ನಾವು ಹೊಸ ಜಾಬಿಗೆ ಎಂಟರ್ ಆಗೋದಕ್ಕೆ ಅದು ಬಿಡ್ತಿಲ್ಲ, ಬಿಕಾಸ್ ನಮ್ಮ ಅಟ್ಯಾಚ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಆಗಿದೆ. ಹೊಸ ರಿಲೇಷನ್ಶಿಪ್ಪಿಗೆ ಹೋಗೋದಕ್ಕೆ ನಮ್ಮ ಹಳೆ ಅಟ್ಯಾಚ್ಮೆಂಟ್ ಬಿಡ್ತಿಲ್ಲ, ಯಾಕೆಂದರೆ ನಾವಿನ್ನೂ ಹಳೇದನ್ನು ಆಲೋಚಿಸ್ತಾ ಇದ್ದೀವಿ. ಈ ಥರ ಇತ್ತು, ಆ ಥರ ಇತ್ತು, ನನ್ನ ಜೀವನ ಹೀಗಿತ್ತು. ಸೊ ದಟ್ ಈಸ್ ನಾಟ್ ಫ್ಯೂಚರ್ ಥಿಂಕಿಂಗ್, ದಟ್ ಈಸ್ ಸ್ಟಕ್, ಹಳೇದ್ರಲ್ಲಿ ಸ್ಟಕ್ ಆಗಿರೋದು, ಹಳೆ ಸ್ಟೋರಿ ಮತ್ತೆ 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 ರಿಪೀಟ್ ಆಗ್ತಾ ಇರೋದು. ಸೊ ದ ಮೇಜರ್ ಬ್ಲೆಸ್ಸಿಂಗ್ ಬಂದು ನಿಮಗೆ ಗ್ರೂಪ್ ನಂಬರ್ 1, ವಿ ಆರ್ ಬ್ರೇಕಿಂಗ್ ಆ ಲಿಮಿಟೇಷನ್ಸಿಂದ. ಅದು ಏನು ನಮ್ಮನ್ನು ಹಿಡಿದಿಟ್ಟಿದೆ, ಆ ಥ್ರೆಡ್ಡು, ಎಮೋಷ್ನಲ್ ಥ್ರೆಡ್ಡು, ಅಟ್ಯಾಚ್ಮೆಂಟ್ ಥ್ರೆಡ್ಡು, ಅದನ್ನು ನಾವು ಎನರ್ಜೆಟಿಕ್ ಲೆವೆಲಲ್ಲಿ ನಾವು ಅದನ್ನು ಬ್ರೇಕ್ ಮಾಡ್ತಾ ಇರೋದು. ಅದನ್ನು ಬ್ರೇಕ್ ಮಾಡೋದಕ್ಕೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರೋದು. ಕೆಲವ್ರಿಗೆ ಆ್ಯಸ್ ಸಿಂಪಲ್ ಆಸ್ ಬೆಳಗ್ಗೆ ಎದ್ದೇಳ್ತೀವಿ ಆ್ಯಂಡ್ ದೆನ್ ದರ್ ಇಸ್ ನೋ ಅಟ್ಯಾಚ್ಮೆಂಟ್. ಇಷ್ಟು ದಿನ ನಾನು ಸ್ಟ್ರಗಲ್ ಮಾಡ್ತಿದ್ದೆ, ಅವ್ರನ್ನ ಮರೆಯೋದಕ್ಕೆ ಇಷ್ಟು ದಿನ ಸ್ಟ್ರಗಲ್ ಮಾಡ್ತಿದ್ದೆ ನಾನು ರಿಸೈನ್ ಮಾಡೋದಕ್ಕೆ, ಬಟ್ ಇವತ್ತು ಐ ಸಡನ್ಲಿ ಹ್ಯಾವ್ ದಟ್ ಕರೇಜ್, ಇವತ್ತು ನಾನು ಅದನ್ನು ಫೇಸ್ ಮಾಡೋದಕ್ಕೆ, ಆ್ಯಂಡ್ ದೆನ್ boom, we are out. So that is the first blessing ನಿಮಗೆ, and that is a very very strong blessing. ಅದು ಯಾವಾಗಲೂ ಬ್ಲೆಸ್ಸಿಂಗ್ ಒಂದು ನಾವು ಕಾರ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು ಅಷ್ಟೇ ಅಲ್ಲ ಬ್ಲೆಸ್ಸಿಂಗು. ಅದೆಲ್ಲ ಯಾರು ಬೇಕಾದ್ರೂ ಅಚೀವ್ ಮಾಡ್ಬೋದು, ಯಾವಾಗ ನಾವು ಈ ಬ್ಯಾಗೇಜಸ್ನ ಅಥವಾ ಈ ವಾಟ್ ಎವರ್ ನಮ್ಮನ್ನ ಬ್ಲಾಕ್ ಮಾಡ್ತಿದೆ ನಾವು ಅದನ್ನು ರಿಲೀಸ್ ಮಾಡಿದಾಗ, ರೈಟ್? ಸೊ ದಟ್ ಈಸ್ ದ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ ನಮಗೆ ನೆಕ್ಸ್ಟ್ 5 ಮಂತ್ಸಲ್ಲಿ ಅಕಾರ್ಡಿಂಗ್ ಟು ನಾನು ಸೆಟ್ ಮಾಡಿರೋ ಇಂಟೆನ್ಷನ್ ಇವತ್ತಿನ ರೀಡಿಂಗಲ್ಲಿ. ರಿಮೈನಿಂಗ್ 2026 ಒಳಗಡೆ ಯು ಆರ್ ಬ್ರೇಕಿಂಗ್ ವಾಟ್ ಎವರ್ ನಮ್ಮನ್ನು ಲಾಕ್ ಮಾಡಿ ಇಡ್ತಾ ಇರೋದು, ನಮ್ಮ ಪಾಸ್ಟಿಗೆ, ನಮ್ಮ ನಾವು ನೆಕ್ಸ್ಟ್ ಲೆವೆಲಿಗೆ ಹೋಗದೇ ಇರೋ ಥರ. ಆ್ಯಂಡ್ ದೆನ್ ವಿ ಆರ್ ಬ್ರೇಕಿಂಗ್ ಔಟ್ ಆಫ್ ಇಟ್. ಆ ಥ್ರೆಡ್ಡಿಂದ ನಾವು ಬ್ರೇಕ್ ಮಾಡ್ತಾ ಇರೋದು ನಮ್ಮನ್ನು ನಾವು. ಆ್ಯಂಡ್ ದೆನ್ ನಾವು ಪರ್ಮಿಷನ್ ಕೊಡ್ತಾ ಇರೋದು. ಈ ಬ್ಲಾಕೇಜಸ್ ಬಂದು ಹೊರಗಡೆನೇ ಇರಬೇಕಂತಿಲ್ಲ, ನಮ್ಮ ಒಳಗಡೆನೆ, ನಮ್ಮ ಭಯನೇ ಇರ್ಬೋದು ಈ ಬ್ಲಾಕೇಜು, ಅಥವಾ ನಮ್ಮ ಕಂಫರ್ಟ್ ಝೋನ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 1, ಯು ಆರ್ ಫೈನಲಿ ಫ್ರೀ. ಅದರಿಂದ ನೀವು ಮುಂದೆ ಹೋಗೋದಕ್ಕೆ ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್, ಯು ಆರ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್. ಸೊ ಇದೆಲ್ಲ ಪಾಸ್ಟು, ಇದು ನಮ್ಮ ಫ್ಯೂಚರು, ನಮ್ಮ ಫ್ಯೂಚರ್ ಬಗ್ಗೆ ನಾವು ಕಾಣ್ತಾ ಇರೋವಂಥ ಕನಸು. ಆ್ಯಂಡ್ ದೆನ್ ಬಟರ್ಫ್ಲೈ ಈಸ್ ಆಲ್ವೇಸ್ ಬಂದು ಮೆಟಮಾರ್ಫಸಿಸ್ ಆಗಬೇಕು. ಕ್ರಿಸಲಿಸ್ ಸ್ಟೇಜಲ್ಲಿರುತ್ತೆ, ಲಾರ್ವೆ ಸ್ಟೇಜಲ್ಲಿರುತ್ತೆ, ತನ್ನನ್ನು ತಾನು ಆ ಡಾರ್ಕ್ನೆಸ್ಸಲ್ಲಿ ಕುಕ್ಕೂನ್ ಮಾಡಿಕೊಂಡು, ಲೈಕ್ ಆ ಸ್ಲೈಮಿ, ಇಟ್ಸ್ ಅ ಹಾರಿಬಲ್ ಸ್ಟೇಜ್ ಅದು ಬಟರ್ಫ್ಲೈ ಆಗೋದಕ್ಕೆ ಮುಂಚೆ. ಸೊ ಒಂದ್ಸಲ ಅದರಿಂದ ರಿಲೀಸ್ ಮಾಡಿದಾಗ ಅದು ಆ್ಯಕ್ಚುಲಿ ಐ ಆಮ್ ಡೆಡ್ ಅಂತ ಅಂದ್ಕೊಂಡಿರುತ್ತೆ ಅದು. ಆ್ಯಂಡ್ ದೆನ್ ಸಡನ್ನಾಗಿ ಇಟ್ ಕಮ್ಸ್ ಔಟ್. ಆ ಕುಕ್ಕೂನ್ ಒಳಗಡೆ ತನ್ನನ್ನು ತಾನು ಇಟ್ಕೊಂಡಿರೋದ್ರಿಂದ ಆಚೆ ಬಂದ ತಕ್ಷಣ ಇಟ್ ವಿಲ್ ಹ್ಯಾವ್ two beautiful wings with different pattern. One butterfly gu innond butterfly gu there will be so much of difference a pattern alli and a beauty nalli, adra existence alli. And then that is what happens. Oh, life agoytu anta ankondiditu, no, this is a new way of living. Hosa ರೀತಿನಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ನಮ್ಮ ಜೀವನಕ್ಕೆ ಹೊಸ ರೀತಿಯಲ್ಲಿ ನಾವು ಎಂಟರ್ ಆಗ್ತಾ ಇರೋದು. ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 1, ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ ಬಂದು ಯು ಆರ್ ರೀಚಿಂಗ್ ನೆಕ್ಸ್ಟ್ ಲೆವೆಲನ್ನು. ಆ ನೆಕ್ಸ್ಟ್ ಲೆವೆಲ್ ಅನ್ನೋದು ಏನಾದರೂ ಆಗಿರ್ಬೋದು ನಿಮ್ಮ ಪ್ರಕಾರ, ರೈಟ್? ಸೊ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಲೆವೆಲ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಲೈಕ್ ವಾಟ್ ಎವರ್ ಯು ಆರ್ ಡ್ರೀಮಿಂಗ್, ವಾಟ್ ಎವರ್ ನಿಮ್ಮ ನೆಕ್ಸ್ಟ್ ಲೆವೆಲ್ ಏನಿದೆ ಅದರಿಂದ ವಿ ಆರ್ ಮೂವಿಂಗ್ ಫಾರ್ವರ್ಡ್ ಆ ಲೆವೆಲಿಗೆ. ಟ್ರಸ್ಟ್ ದೇರ್ ಇಸ್ ಅ ಡಿವೈನ್ ಪ್ಲಾನ್, ಆಬ್ಸಲ್ಯೂಟ್ಲಿ. ಈಗ ಸದ್ಯಕ್ಕೆ ನಮಗೆ
ಕಾಣಿಸ್ದೇ ಇರ್ಬೋದು, ಯಾಕೆಂದರೆ ದಾರಿ ಸಣ್ಣದಾಗ ಅನ್ನಿಸ್ತಾ ಇದೆ ಇಲ್ಲಿ. ಅದೇ ಹೇಳಿದ್ದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ, ಇಮ್ಮಿಡಿಯೇಟಾಗಿ ಅದು ಬ್ಲೆಸ್ಸಿಂಗ್ ಅಂತ ಅನ್ನಿಸ್ದೇ ಇರ್ಬೋದು, ಬಟ್ ಇಟ್ ಈಸ್ ಲೀಡಿಂಗ್ ಯು ನಿಮಗೆ ಮುಂಜಾನೆ ಹೊಸ ಬೆಳಕತ್ರ, ಹೊಸ ಬೆಳಕು ಕಡೆಗೆ, ಹೊಸ ದಾರಿ ಕಡೆಗೆ, ಹೊಸ ಒಂದು ಜೀವನದ ಕಡೆಗೆ, ದ ಕೈಂಡ್ ಆಫ್ ಲೈಫ್ ನಾವು ಡಿಸೈರ್ ಮಾಡ್ತಾ ಇರೋದು, ಡ್ರೀಮ್ ಮಾಡ್ತಾ ಇರೋದು. ಅಗೇನ್ ದಿಸ್ ಈಸ್ ನಮ್ಮ ಡ್ರೀಮ್ ಡೆಸ್ಟಿನೇಷನು. ಸೊ ನಮ್ಮ ಡ್ರೀಮ್ ಡೆಸ್ಟಿನೇಷನ್ಗೆ ನಾವು ಮೂವ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ವಿ ಫ್ರಮ್ ದ ಅಬೌವ್ ಗೆಟ್ ದ ಬಿಗ್ ಪಿಕ್ಚರ್, ಈ ಕಾರ್ಡೂ ಕೂಡ ಅದನ್ನೇ ಹೇಳ್ತಾ ಇರೋದು. ಸೊ ಡೋಂಟ್ ಫಾಲ್ ಕರೆಂಟ್ ಸಿಚುವೇಶನು ಇದೇ ಥರ ಇದೆ, ಇದೇ ಥರ ಇರುತ್ತೆ ಅನ್ನೋದು ಇಟ್ ಇಸ್ ನಾಟ್ ಟ್ರೂ ಅಟ್ ಆಲ್. ಜೀವನದಲ್ಲಿ ಸೈಕಲ್ಸ್ ಇರುತ್ತೆ, ಬದಲಾಗಲೇಬೇಕು, ಬದಲಾಗೋದು ಒಂದು ಮಾತ್ರನೇ ಸತ್ಯ ಜೀವನದಲ್ಲಿ. ಸೊ ಯು ಆರ್ ರೈಟ್ ನಾವು ಆ ಪ್ರಾಸೆಸ್ಸಲ್ಲಿದ್ದೀರಾ, ಟ್ರಾನ್ಸ್ಫರ್ಮೇಷನ್ ಪ್ರಾಸೆಸ್ಸಲ್ಲಿ, ಬದಲಾವಣೆ ಆಗ್ತಾ ಇರೋವಂಥ ಪ್ರಾಸೆಸ್ಸಲ್ಲಿ, ನಿಮ್ಮ ಡೆಸ್ಟಿನೇಷನ್ಗೆ ನೀವು ಮೂವ್ ಆಗ್ತಾ ಇರೋವಂಥ ಪ್ರಾಸೆಸ್ಸಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಬೋದು, ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ಯೂನಿವರ್ಸ್ ಪುಷ್ ಮಾಡ್ಬೋದು ನಿಮ್ಮನ್ನು. ಆ್ಯಂಡ್ ದೆನ್ ಯು ಮೇ ಫೀಲ್ ಲೈಕ್ ಓ ಮೈ ಗಾಡ್, ಇದು ಯಾವ ಥರ ಬ್ಲೆಸ್ಸಿಂಗ್ ಇದು, ನನಗೆ ಈ ಥರ ಹಿಂಸೆ ಆಗ್ತಿದೆಯಲ್ಲ. ಬಟ್ ದಟ್ ಈಸ್ ವೇರ್ ಗ್ರೋತ್ ಆಗ್ತಾ ಇರೋದು. ನಮ್ಮ ಹಾರ್ಡ್ ಡಿಸಿಷನ್ಸು, ನಮ್ಮ ಡಿಸಿಪ್ಲಿನು, ನಮ್ಮ ಇಂಟೆನ್ಷನ್ ಸೆಟ್ಟಿಂಗು, ಕೆಲವೊಂದು ನಮಗೆ ಕಷ್ಟ ಆದ್ರೂ ನಾವು ಪುಷ್ ಮಾಡಿ ನಾವು ಮಾಡೋದು. ಫಾರ್ ಎಕ್ಸಾಂಪಲ್, ಐ ಆಮ್ ವೆರಿ ಅನ್ಕಂಫರ್ಟಬಲ್ ನನ್ನ ಜಾಬಿಂದ ನಾನು ರಿಸೈನ್ ಮಾಡೋದಕ್ಕೆ, ಬಟ್ ಅದನ್ನು ರಿಸೈನ್ ಮಾಡ್ದಿರೋ 2 ಜಾಬು, 2 ಆಫರ್ ಲೆಟರು, 2 ಕೆಲಸಕ್ಕೆ ನಾವು ಒಂದೇ ಸಮಯದಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಡ್ರಾಪ್ ಒಂದನ್ನು, ಹೊಸದನ್ನು ನಾವು ತೊಗೊಳ್ಬೇಕಂತಂದರೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಎಲ್ಲ ಕಾರ್ಡಲ್ಲೂ ವಿ ಆರ್ ಕೈಂಡ್ ಆಫ್ ಫ್ಲೋಟಿಂಗ್. ಆ್ಯಸ್ ಆಫ್ ನಾವು ಇದು ಥಾಟ್ ಪ್ರಾಸೆಸ್ಸಲ್ಲಿದೆ, ಥಾಟ್ ರೆಲ್ಮಲ್ಲಿದೆ, ಡ್ರೀಮ್ಸಲ್ಲಿದೆ, ಡಿಸೈರ್ಸಲ್ಲಿದೆ. ವಿ ಹ್ಯಾವ್ ಅ ಕೈಂಡ್ ಆಫ್ ಐಡಿಯಾ ಏನು ಬೇಕು ಅಂತ ಹೇಳಿ ನಮ್ಮ ಜೀವನದಲ್ಲಿ, ಅಥವಾ ಯಾವ ಡೈರೆಕ್ಷನಲ್ಲಿ ನಮ್ಮ ಜೀವನ ಹೋಗಬೇಕು ಅನ್ನೋದು. ವಿ ಹ್ಯಾವ್ ಕೈಂಡ್ ಆಫ್ ವೇಗ್ ಐಡಿಯಾ, ಈ ಥರ ಇರಬೇಕು, ಈ ಥರ ಆಗಬೇಕು ಅಂತ ಹೇಳಿ. ಸೊ ಆ ಥರ ಇರಬೇಕು, ಆಗಬೇಕು ಅನ್ನೋದನ್ನೆಲ್ಲ ನಾವು ರಿಯಾಲಿಟಿಗೆ, ರಿಯಲೈಸೇಷನ್ಗೆ, ನಮ್ಮ ಫಿಸಿಕಲ್ ರೆಲ್ಮ್ಗೆ ನಾವು ತರೋದಕ್ಕೆ ಕೆಲವೊಂದು ಟಫ್ ಡಿಸಿಷನ್ಸ್ ಮಾಡಬೇಕಾಗತ್ತೆ, ಕೆಲವೊಂದು ಟಫ್ ಚಾಯ್ಸಸ್ ಮಾಡಬೇಕಾಗತ್ತೆ. ಆ್ಯಂಡ್ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ರು ವಿ ಕೈಂಡ್ ಆಫ್ ಡೂ ಇಟ್. ಸೊ ಆ ಪ್ರಾಸೆಸ್ಸಲ್ಲಿ ನಾವಿದ್ದೀವಿ. ಆ್ಯಂಡ್ ದ ಮೇಜರ್ ಬ್ಲೆಸ್ಸಿಂಗ್ ಬಂದು ನಾವು ಲೈಕ್ ಇಮಿಡಿಯೇಟಾಗಿ ಇಮ್ಯಾಜಿನ್ ಆ ನೀರೊಳಗಡೆ ನಮ್ಮನ್ನು ಕಾಲಿಗೆ ಕಲ್ಲು ಕಟ್ಕೊಂಡು ಕೂತ್ಕೊಂಡಿರೋದನ್ನು. ಸೊ ನಾವು ವಿಜುವಲೈಸ್ ಆ ಥ್ರೆಟ್ಟನ್ನು ಕಟ್ ಮಾಡಿದ ತಕ್ಷಣ ಯು ಜಸ್ಟ್ ಫ್ಲೋಟ್ ಅಪ್, ಎಫರ್ಟ್ಲೆಸ್ ಆಗಿ ಯು ಜಸ್ಟ್ ಫ್ಲೋಟ್. ಸೊ ಆ್ಯಂಡ್ ದೆನ್ ದೆರ್ ಇಸ್ ಲೈಟ್. ಆ್ಯಂಡ್ ದೆನ್ ಯು ಬ್ರೀದ್. ಆಮೇಲೆ ಈಸಿಯಾಗಿ ಉಸಿರಾಡೋದಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ದೆನ್ ನಾವು ಸ್ವಿಮ್ ಮಾಡಿ ನಾವು ಶೋರಿಗೆ ರೀಚ್ ಆಗ್ತೀವಿ. ಆ್ಯಂಡ್ ದೆನ್ ಅಲ್ಲಿ ಹೊಸ ಜಾಗ, ಅದು ಹೊಸ ಜನರು, ಹೊಸ ಜೀವನ, ಅಥವಾ ಹೊಸ ಡೆಸ್ಟಿನೇಷನು, ಎನಿಥಿಂಗ್ ಇಸ್ ಪಾಸಿಬಲ್. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನಿಮ್ಮ ಬ್ಲೆಸ್ಸಿಂಗ್ ಬಂದು ಲೈಕ್ ದೆರ್ ಇಸ್ ಲಾಡ್ ಆಫ್ ಪಾಸಿಬಿಲಿಟೀಸ್ ನಿಮ್ಮ ಎನರ್ಜಿನಲ್ಲಿ. ಎಷ್ಟು ಥರ ಪಾಸಿಬಿಲಿಟೀಸ್ ಇದೆ ಅಂತಂದರೆ ಯು ಕ್ಯಾನ್ ಆ್ಯಕ್ಚುಲಿ ಪಿಕ್ ಆ್ಯಂಡ್ ಚೂಸ್ ನಿಮ್ಮ ಲೈಫಲ್ಲಿ. ನಾನು ಇದನ್ನು ಮಾಡಲಾ, ಅದನ್ನು ಮಾಡಲಾ, ಏನು ಬೇಕಾದರೂ ಮಾಡ್ಬೋದು. ಬಟ್ ಮೊದಲನೇದು ನಾನು ಮಾಡಬೇಕಾಗಿರೋದು, ನಾನು ಎಲ್ಲಿ ಇದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ವಿಮರ್ಶಿಸೋದು ಅಥವಾ ಆಲೋಚಿಸೋದು. ಈಸ್ ದಿಸ್ ವಾಟ್ ಐ ವಾಂಟ್, ಅಥವಾ ಹೇಗೆ ನಾನು ಇದರಿಂದ ಬಿಡುಗಡೆನ ಪಡೆಯೋದು, ಅಥವಾ ಹೇಗೆ ನಾನು ಈ ಡೆಸ್ಟಿನೇಷನ್ ಏನೇನು ಆಲೋಚಿಸ್ತಾ ಇದ್ದೀನಿ ಅಲ್ಲಿಗೆ ಹೋಗೋದು. ಸೊ ಫಾರ್ ಯು ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಈಸ್ ಲಾಡ್ ಆಫ್ ಆಪರ್ಚುನಿಟೀಸ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಕೈಂಡ್ ಆಫ್ ಹವರ್ ಆಗ್ತಾ ಇರೋದು ಸುತ್ತ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಏನನ್ನ ಬೇಕಾದ್ರೂ ಇವಾಗ ನಿಮ್ಮ ಲೈಫಲ್ಲಿ. ಬಟ್ ಅದಕ್ಕೆ ಫಸ್ಟು ನಾವು ಮಾಡಬೇಕಾಗಿರೋದು ರಿಲೀಸಿಂಗ್ ಆ ಅಟ್ಯಾಚ್ಮೆಂಟ್ಸ್ನ, ಅಥವಾ ಆ ಕಾರ್ಡ್ಸ್ನ, ಅಥವಾ ಏನು ನಮ್ಮನ್ನು ತಡೀತಿದೆ ಆ ಎಲಿಮೆಂಟ್ನ, ಸೊ ದಟ್ ವಿ ಕ್ಯಾನ್ ಫ್ಲೋಟ್ ಈಸಿ, ರೈಟ್? ಸೊ ಆ ಒಂದು ಪ್ರಾಸೆಸ್ಸಲ್ಲಿ ನಾವಿದ್ದೀವಿ ಇವಾಗ. ಆ್ಯಂಡ್ ದ ಬ್ಲೆಸ್ಸಿಂಗ್ ಬಂದು ಅದರಿಂದ ಹೇಗೆ ಎಫರ್ಟ್ಲೆಸ್ ಆಗಿ ನಾವು ಸ್ವಿಮ್ ಮಾಡೋದು, ಅಂದರೆ ಹೇಗೆ ನಾವು ಆ ಫ್ಲೋ ಅಲ್ಲಿ ಹೋಗೋದು, ಹೇಗೆ ನಾವು ಯೂನಿವರ್ಸ್ ಫ್ಲೋಗೆ ನಮ್ಮನ್ನು ನಾವು ಮ್ಯಾಚ್ ಮಾಡೋದು, ಯೂನಿವರ್ಸ್ ರಿದಮ್ಗೆ ನಾವು ಹೇಗೆ ಮ್ಯಾಚ್ ಮಾಡೋದು. ಸೊ ಆ ಒಂದು ಬ್ಲೆಸ್ಸಿಂಗ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದು. ಯು ಆರ್ ಮ್ಯಾಚಿಂಗ್, ಯು ಆರ್ ಟ್ರೈಯಿಂಗ್ ಟು ಮ್ಯಾಚ್. 1-2 ಸ್ಟೆಪ್ ಫೇಲ್ ಆಗ್ಬೋದು, 5 ಸ್ಟೆಪ್ ಫೇಲ್ ಆಗ್ಬೋದು, ಬಟ್ 10ನೇ ಸ್ಟೆಪ್ಪಲ್ಲಿ ನೀವು ಯೂನಿವರ್ಸ್ ರಿದಮ್ಗೆ, ಯೂನಿವರ್ಸ್ ಫ್ಲೋಗೆ ಮ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ದೆನ್ ಎಫರ್ಟ್ಲೆಸ್ ಆಗಿ ಯು ವಿಲ್ ಸ್ಟಾರ್ಟ್ ಬ್ರಿಂಗಿಂಗ್ ನಿಮ್ಮ ಪ್ರೇಯರ್ಸನ್ನು, ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ನಿಮ್ಮ ಲೈಫಿಗೆ. ಸೊ ಎಕ್ಸ್ಪೆಕ್ಟ್
ಗ್ರೂಪ್ ನಂಬರ್ 1, ಫಸ್ಟ್ ಆಫ್ ಆಲ್ ಬ್ರೇಕ್ ಥ್ರೂ, ಎಮೋಷ್ನಲ್ ಬ್ರೇಕ್ ಥ್ರೂ. ಸೊ ಏನು ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇತ್ತು, ಲೆಟ್ಸ್ ಸೇ ನಾಳೆ ಹೇಳ್ತೀವಿ ಆ್ಯಂಡ್ ದೆನ್ ಬೂಮ್ ಯು ಆರ್ ಜಸ್ಟ್ ಡೂಯಿಂಗ್. ಏನರ ಬಗ್ಗೆ ಹೆದರ್ಕೊಳ್ತಾ ಇದ್ರಿ, ಯು ಜಸ್ಟ್ ಗೋ ಆ್ಯಂಡ್ ಡೂ ಇಟ್. ನೋ ಹೇಳ್ಬೋದು, ರಿಸೈನ್ ಮಾಡ್ಬೋದು, ಅಥವಾ ರಿಲೇಷನ್ಶಿಪ್ಪಿಂದ ಆಚೆ ಬರ್ಬೋದು, ಅಥವಾ ಆ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದಿರ್ಬೋದು. ವಾಟ್ ಎವರ್ ಇಟ್ ಈಸ್, ದೆರ್ ಇಸ್ ದಿಸ್ ಸಡನ್ ಬ್ರೇಕ್ ಆ್ಯಂಡ್ ಸಡನ್ ಕರೇಜ್ ಅದನ್ನು ಮಾಡೋದಕ್ಕೆ. ಆ್ಯಂಡ್ ದೆನ್ ಯು ಜಸ್ಟ್ ಫ್ಲೋಟ್ ಆ್ಯಂಡ್ ಸ್ವಿಮ್, ಫ್ಲೋ, ಯೂನಿವರ್ಸ್ದು ಫ್ಲೋ ಅಲ್ಲಿ, ಯೂನಿವರ್ಸ್ ಕರೆಂಟ್ ಜೊತೆ. ಆ್ಯಂಡ್ ಇಟ್ ಫೀಲ್ಸ್ ಮಚ್ ಈಸಿ. ಸೊ ಅದು ನಿಮ್ಮದು ಇನ್ನೊಂದು ಬ್ಲೆಸ್ಸಿಂಗು, ನಿಮಗೆ ಲೈಫ್ ಸ್ವಲ್ಪ ಈಸಿಯಾಗಿ ಅನಿಸೋದಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲದಕ್ಕೂ ಸ್ಟ್ರಗಲ್ಲು, ಏನು ಮಾಡೋಕ್ಕೆ ಹೋದ್ರೂ ಸ್ಟ್ರಗಲ್ಲು. ಸೊ ಅದು ಸ್ವಲ್ಪ ಈಸಿ ಆಗ್ತಾ ಇದೆ ನಮಗಿವಾಗ, ಏಕೆಂದರೆ ವಿ ಆರ್ ಮ್ಯಾಚಿಂಗ್ ಯೂನಿವರ್ಸ್ ರಿದಮ್ಮನ್ನು, ಅಥವಾ ಮ್ಯಾಚ್ ಮಾಡೋದು ಹೇಗೆ ಅಂತ ಹೇಳಿ ಕಲ್ತ್ಕೊಳ್ತಾ ಇದ್ದೀವಿ. like I mean, this is beautiful. Group number 1, actually there are a lot of possibilities. Exactly. So ಈ ಕಾರ್ಡ್ಸ್ ಎಲ್ಲನೂ ಕೂಡ ಅದೇ ಹೇಳ್ತಾ ಇರೋದು. ಲುಕ್ ಎಟ್ ದ್ಯಾಟ್, ಕಿಂಗ್ ಆ್ಯಂಡ್ ಎಂಪ್ರೆಸ್. ದಿಸ್ ಇಸ್ ವಾಟ್ ಗ್ರೂಪ್ ನಂಬರ್ 1, ಲೈಕ್ ದಿಸ್ ಈಸ್ ಎಂಡ್ ಆಫ್ ಯುವರ್ ರೀಡಿಂಗ್. ಯಾಕೆಂದರೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪಾಸಿಬಿಲಿಟೀಸ್. ಯಾಕೆಂದರೆ ಎಂಪ್ರೆಸ್ ಬಂದಾಗ ದಿಸ್ ಇಸ್ ಫರ್ಟೈಲ್ ಪೀರಿಯಡ್. ಈ ಒಂದು ಭೂಮಿ ಮೇಲೆ ನಾವು ಏನನ್ನು ಬಿತ್ತಿದ್ರೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಕ್ಕಂತೆ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಕಲ್ಸ್. ದಿಸ್ ಕಿಂಗ್ ಆಫ್ ಪೆಂಟಕಲ್ಸ್ ಬಂದು ಮಟೀರಿಯಲ್ ವರ್ಲ್ಡ್ನ ರೂಲ್ ಮಾಡೋದು. ಮನೆ ಇರ್ಬೋದು, ದುಡ್ಡಿರ್ಬೋದು, ಮಟೀರಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು, ಭೂಮಿ ಮೇಲೆ ನಾವು ಕಂಫರ್ಟಬಲ್ ಆಗಿ ಇರೋದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ ಇರ್ಬೋದು. ಆ ಪ್ರತಿಯೊಂದೂ ನಾವು ಹೇಗೆ ಗಳಿಸೋದು, ಹೇಗೆ ಅದನ್ನು ಉಳಿಸ್ಕೊಳ್ಳೋದು, ಹೇಗೆ ಅದನ್ನು ಮೇಂಟೈನ್ ಮಾಡೋದು, ಜೀವನದಲ್ಲಿ ಲಕ್ಸುರಿ ಕಂಫರ್ಟನ್ನು ಹೇಗೆ ತರೋದು. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ಲಾಟ್ ಆಫ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್. ಗ್ರೂಪ್ ನಂಬರ್ 1, ಕೆಲವ್ರಿಗೆ ರಿಲೇಷನ್ಶಿಪ್ಪನ್ನು ಕೂಡ ಯು ಮೇ ಫೈಂಡ್ ದ ರೈಟ್ ರಿಲೇಷನ್ಶಿಪ್, ಬಟ್ 80% ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ದೆರ್ ಇಸ್ ಲಾಡ್ ಆಫ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು ವಿತ್ ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಎಂಪ್ರೆಸ್. ಲೈಕ್ ಎನಿಥಿಂಗ್, ನಾವು ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರ ಅಥವಾ ಏನನ್ನು ಅಚೀವ್ ಮಾಡಬೇಕು. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್, ವೀಲ್ ಆಫ್ ಫಾರ್ಚ್ಯೂನ್. ಗ್ರೂಪ್ ನಂಬರ್ 1, ಐ ರೆಸ್ಟ್ my case and we are done. Wheel of Fortune. So this is what ನಾವು ಇಷ್ಟೊತ್ತು ಒಂದೇ ಸಮ ಮಾತಾಡ್ತಾ ಇರೋದು. ನಿಮ್ಮ ವೀಲ್ ಆಫ್ ಫಾರ್ಚ್ಯೂನ್ ಮೂಮೆಂಟ್ ಇದು. ನೆಕ್ಸ್ಟ್ 5 months ಅಷ್ಟೇ ಅಲ್ಲ ಇದು. ಈ ವೀಲ್ ಬಂದು ಇಟ್ ಈಸ್ ಟರ್ನಿಂಗ್ ಕಂಪ್ಲೀಟಾಗಿ ನಿಮ್ಮ ಕಡೆಗೆ, ಆ್ಯಂಡ್ ಯು ಆರ್ ದೇರ್ ಆ ವೀಲಲ್ಲಿ, ಆ ಫ್ಲೋ ಅಲ್ಲಿ. ಸೊ ಎಕ್ಸ್ಪೆಕ್ಟ್ ಅ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಮಟೀರಿಯಲಿಸ್ಟಿಕ್ಲಿ. ಗ್ರೂಪ್ ನಂಬರ್ 1, ಹೊಸ ಜಾಬ್ ಇರ್ಬೋದು, ಹೊಸ ಆಪರ್ಚುನಿಟೀಸ್ ಇರ್ಬೋದು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇರ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು, ವಾಟ್ ಎವರ್ ಇಟ್ ಈಸ್. ಎಕ್ಸ್ಪೆಕ್ಟ್ ಗ್ರೋತ್ ಆ್ಯಂಡ್ ಎಕ್ಸ್ಪೆಕ್ಟ್ ಅಬಂಡೆನ್ಸ್, ಎಕ್ಸ್ಪೆಕ್ಟ್ ಮಟೀರಿಯಲಿಸ್ಟಿಕ್ ಅಪ್ಗ್ರೇಡ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1. ಸೊ ನಿಮ್ಮ ಅಫರ್ಮೇಷನ್ ಬಂದು ಐ ಎಕ್ಸ್ಪೆಕ್ಟ್ ಆ್ಯಂಡ್ ಐ ರಿಸೀವ್ ಅಬಂಡೆನ್ಸ್. ದಟ್ ಈಸ್ ವಾಟ್ ಅಬಂಡೆನ್ಸ್ ಎಲ್ಲ ಏರಿಯಾನಲ್ಲೂ ಮಟೀರಿಯಲಿಸ್ಟಿಕ್ಲಿ. ಸೊ ಈ ಒಂದು ಬ್ಯೂಟಿಫುಲ್ ಸ್ಪೇಸ್ಗೆ ರೀಚ್ ಆಗೋದಕ್ಕೆ ವಿ ಆರ್ ಬ್ರೇಕಿಂಗ್ ಫ್ರೀ. ಏನೆಲ್ಲ ನಮ್ಮನ್ನು ಸ್ಟಾಪ್ ಮಾಡ್ತಿದೆ, ರೈಟ್? ಐ ರಿಸೀವ್ ಅಬಂಡೆನ್ಸ್. ಸಿಂಪಲ್, ಐ ರಿಸೀವ್ ಅಬಂಡೆನ್ಸ್. ಐ ರಿಸೀವ್ ಅಬಂಡೆನ್ಸ್, ವೆಲ್ತ್ ಆ್ಯಂಡ್ ಗ್ರೋತ್. ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ರೆಸನೇಟ್ ಆಗ್ತಿದೆ, ಸ್ವಲ್ಪ ಎನರ್ಜಿ ಇಂಪ್ರೂವ್ ಆಗ್ತಿದೆ ನಿಮ್ಮಲ್ಲಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಂದ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ವೀಲ್ ಆಫ್ ಫಾರ್ಚ್ಯೂನ್ ನಿಮ್ಮ ಕಡೆ ಇದೆ, ಲೇಡಿ ಲಕ್ ನಿಮ್ಮ ಕಡೆ ಇದೆ ಇವಾಗ. ಆ್ಯಂಡ್ ಜಸ್ಟ್ ಎಂಜಾಯ್ ಯುವರ್ ಲೈಫ್. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು ಮನೇನ, ಆ್ಯಂಡ್ ಫಾರ್ ಎವರ್ ಹೋಮ್ ಅಂತ ಹೇಳ್ತಾ ಇರೋದು. ಸೊ ನೀವು ಸ್ಪೆಸಿಫಿಕ್ಕಾಗಿ ಈ ಮೆಸೇಜ್ ಯಾರಿಗಾದರೂ ತುಂಬಾ ಟೇಲರ್ ಮೇಡ್ ಆಗಿರೋ ಮೆಸೇಜ್ ಆದರೆ, ಇಫ್ ಯು ಆರ್ ಲುಕಿಂಗ್ ಫಾರ್ ಹೋಮ್, ಮನೆ ಪರ್ಚೇಸ್ ಮಾಡಬೇಕು ಅಥವಾ ನನ್ನ ಜಾಗ ಎಲ್ಲಿ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದರೆ, ದಟ್ ಈಸ್ ವೇರ್ your blessing is. You will know ಎಲ್ಲಿ ಇರೋದು ನೀವು, ಅಥವಾ ನಿಮ್ಮ ಜಾಗ ಏನು ಈ ಭೂಮಿ ಮೇಲೆ, ಅಥವಾ ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ. ದೇರ್ ಇಸ್ ಲಾಟ್ ಆಫ್ ಪರ್ಪಸ್ ಆ್ಯಂಡ್ ಪ್ಯಾಷನ್ ಇನ್ವಾಲ್ವ್ಡ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ಯಾಷನ್ ಪ್ರಾಜೆಕ್ಟ್ ಇರ್ಬೋದು, ಪ್ಯಾಷನ್
ಹೋಮ್ ಇರ್ಬೋದು, ವಾಟ್ ಎವರ್ ಈಸ್ ಯುವರ್ ಪ್ಯಾಷನ್, ಆ ಏರಿಯಾನಲ್ಲಿ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರ್ತಾ ಇರೋ ಥರ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಯಾಷನ್ ಬಂದು ಮಾತಾಡೋದಿರ್ಬೋದು, ಸೊ ಮಾತನ್ನ ಯೂಸ್ ಮಾಡಿ ಹೇಗೆ ನಾನು ಮಾನಿಟೈಸ್ ಮಾಡೋದು, ಮೇ ಬಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು, ಆ್ಯಂಡ್ ದೆನ್ ಯು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್, ಅಥವಾ ವಾಟ್ ಎವರ್ ಇಟ್ ಈಸ್, ನಿಮ್ಮ ಪ್ಯಾಷನ್ ಪ್ರಾಜೆಕ್ಟನ್ನು ಹೇಗೆ ಮಾನಿಟೈಸ್ ಮಾಡೋದು ಅಂತ ಹೇಳಿ, ಅಥವಾ ನೀವು ಹುಡುಕ್ತಾ ಇರುವಂಥ ಅಥವಾ ನಿಮ್ಮ ಡ್ರೀಮ್ ಹೋಮ್ ಯಾವುದು ಅಂತ ಹೇಳಿ, ಅಥವಾ ನಿಮ್ಮ ಡ್ರೀಮ್ ಜಾಬ್ ಯಾವುದು ಅಂತ ಹೇಳಿ, ಸಮಥಿಂಗ್ ದಟ್ ಈಸ್ ವೆರಿ ವೆರಿ ಪ್ಯಾಷನೇಟ್ ಆಗಿರುವಂಥದ್ದು, ಆ್ಯಂಡ್ ಯು ಫೀಲ್ ಲೈಕ್ ಐ ಆಮ್ ಹೋಮ್ ಅಂತ ಹೇಳಿ, ಲೈಕ್ ಐ ಸೆಟಲ್, ನಾನು ಇಲ್ಲಿ ಸೆಟಲ್ ಆಗೋದು ಅನ್ನುವಂಥ ಒಂದು ಫೀಲಿಂಗು. ಆ್ಯಂಡ್ ಆಲ್ಸೋ ಇದು ನೆಕ್ಸ್ಟ್ 5 ಮಂತ್ಸ್ಗೆ ಅಷ್ಟೇ ಅಲ್ಲ, ಇಟ್ ಫೀಲ್ಸ್ ಲೈಕ್ ಇಟ್ ಕಂಟಿನ್ಯೂಸ್. ನಿಮ್ಮ ಸರ್ಚ್ ಇರ್ಬೋದು ಅಥವಾ ಈ ಬ್ಲೆಸ್ಸಿಂಗ್ ಇರ್ಬೋದು, ಇನ್ನೂ ನೀವು ಕಂಫರ್ಟಬಲ್ ಆಗಿ ಆ ನ್ಯೂ ಸ್ಪೇಸಲ್ಲಿ ನೀವು ಅಡ್ಜಸ್ಟ್ ಆಗೋದಕ್ಕೆ ದಿಸ್ ಈಸ್ ಬ್ಯೂಟಿಫುಲ್. ಫಾರ್ ಸಮ್ ಆಫ್ ಯು, ನೀವು ಮನೆ ಹುಡುಕ್ತಿದ್ರೆ ಅಥವಾ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಳ್ತಿದ್ರೆ, ದಿಸ್ ಈಸ್ ಡೆಫಿನೆಟ್ಲಿ ಅಬೌಟ್ ದ ಬ್ಲೆಸ್ಸಿಂಗ್ಸ್. ನಿಮ್ಮ ಡ್ರೀಮ್ ಹೋಮ್ ಅಥವಾ ನಿಮ್ಮ ಡ್ರೀಮ್ ಪ್ಲೇಸ್ ಅಥವಾ ನಿಮ್ಮ ಡ್ರೀಮ್ ಲೊಕೇಶನ್. ಕೆಲವ್ರಿಗೆ ನಿಮ್ಮ ಡ್ರೀಮ್ ವೆಕೇಷನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಸ್ಪೆಸಿಫಿಕ್ ಆಗಿರೋಂಥ ಜಾಗಕ್ಕೆ ಹೋಗಬೇಕು, ಸ್ಪೆಸಿಫಿಕ್ ಆಗಿರೋಂಥ ಎಕ್ಸ್ಪೀರಿಯನ್ಸಸ್ನ ಮಾಡಬೇಕು ಜೀವನದಲ್ಲಿ ಅಂತ ಅಂದ್ಕೊಳ್ತಿದ್ರೆ, ಸೊ ದಟ್ ಈಸ್ ವೇರ್ ದ ಬ್ಲೆಸ್ಸಿಂಗ್ ಈಸ್. ಇನ್ನು ಕೆಲವ್ರಿಗೆ ನಿಮ್ಮ ಪರ್ಪಸ್ ಬಗ್ಗೆ, ನಿಮ್ಮ ಜೀವನದ ಪರ್ಪಸ್ ಬಗ್ಗೆ, ನೀವೇನು ನಿಮ್ಮ ಪರ್ಪಸ್ ಏನು ಈ ಲೈಫಲ್ಲಿ, ಅಥವಾ ಈಗ ಸದ್ಯಕ್ಕೆ ನನ್ನ ಪರ್ಪಸ್ ಏನು, ಅಥವಾ ನಾನು ಏನು ಮಾಡಿದರೆ ನನಗೆ ಖುಷಿ ಸಿಗತ್ತೆ. ಸೊ ಇಟ್ ಈಸ್ ವೆರಿ ಮಚ್ ರಿಲೇಟೆಡ್ ಟು ನಿಮ್ಮ ಹಾರ್ಟ್ ಚಕ್ರ, ಗ್ರೂಪ್ ನಂಬರ್ 2. ಸೊ ಹಾರ್ಟ್ ಚಕ್ರ ಬಂದು ನಮ್ಮ ಮಿಡಲ್ ಚಕ್ರ, ಅಂದರೆ ನಮ್ಮ ಲೋವರ್ ಆಸ್ಪೆಕ್ಟ್ಸ್ಗೆ ನಮ್ಮ ಹೈಯರ್ ಆಸ್ಪೆಕ್ಟ್ಸ್ಗೆ ಕನೆಕ್ಟ್ ಮಾಡುವಂಥದ್ದು. ನಮ್ಮ ಲೋವರ್ ಚಕ್ರಾಸ್ ಬಂದು ನಮ್ಮ ಮಟೀರಿಯಲಿಸ್ಟಿಕ್ ಲೈಫ್, ನಮ್ಮ ಹೈಯರ್ ಚಕ್ರಾಸ್ ಬಂದು ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ, ಅದರ ಮೇಲೆ ಇರುವಂಥ ಎಲ್ಲ ಚಕ್ರಾಸ್ ಬಂದು ನಮ್ಮ ಸ್ಪಿರಿಚುವಲ್ ವರ್ಲ್ಡ್ಗೆ ಕನೆಕ್ಟ್ ಆಗಿರುವಂಥದ್ದು. ಸೊ ಎರಡರ ಮಧ್ಯೆ ಇರೋದು ಹಾರ್ಟ್ ಚಕ್ರ. ಇಟ್ ಈಸ್ ಅ ಬ್ರಿಡ್ಜ್. ಹಾರ್ಟ್ ಚಕ್ರ ಬಂದು ಅಪ್ಪರ್ ರೆಲ್ಮ್ಸ್ಗೂ ಲೋವರ್ ರೆಲ್ಮ್ಸ್ಗೂ ಕನೆಕ್ಟ್ ಮಾಡುವಂಥ ಬ್ರಿಡ್ಜ್ ಅದು. ಸೊ ಹೇಗೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಆ ತೃಪ್ತಿನ ಕಾಣೋದು, ಹೇಗೆ ನನ್ನ ಜೀವನದಲ್ಲಿ ನಾನು ಆ ತೃಪ್ತಿನ ಕಾಣೋದು, ಅಥವಾ ನಾನು ಮಾಡ್ತಾ ಇರೋದ್ರಲ್ಲಿ ಹೇಗೆ ನಾನು ಖುಷಿನ ಪಡೆಯೋದು. ಸೊ ದೆರ್ ಈಸ್ ಲಾಟ್ ಆಫ್ ದ್ಯಾಟ್ ಆಸ್ಪೆಕ್ಟ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಕೆಲವರು ಡೆಫಿನೆಟ್ ಆಗಿ ಯು ಆರ್ ಸ್ಟಾರ್ಟಿಂಗ್, ಅಥವಾ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ನಿಮ್ಮದೇ ಆದಂಥ ಕೆಲಸ ಅಥವಾ ನಿಮ್ಮದೇ ಆದಂಥ ಬಿಸ್ನೆಸ್ಸು ಅಥವಾ ಸಮಥಿಂಗ್ ನಿಮ್ಮ ಹಾರ್ಟಿಗೆ ರಿಲೇಟ್ ಆಗಿರುವಂಥದ್ದು. ಇನ್ನು ಕೆಲವರು ಯು ಆರ್ ಡೆಫಿನೆಟ್ಲಿ ಸರ್ಚಿಂಗ್ ಅ ಲಾಟ್, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ನೀವಿರೋವಂಥ ಜಾಗನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ. ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಹಾರ್ಟ್ ಸೆಂಟರ್ಡ್ ಪರ್ಸನ್. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಈ ಒಂದು ಕೇಯಾಟಿಕ್ ಪ್ರಪಂಚದಲ್ಲಿ, ಲೈಕ್ ಆಲ್ಮೋಸ್ಟ್ ಎಲ್ಲರೂ ವಿ ಆರ್ ಲೂಸಿಂಗ್ ಅವರ್ ಮೈಂಡ್ ಈ ಪ್ರಪಂಚದಲ್ಲಿ. ಅದರಲ್ಲಿ ನಮ್ಮ ಹಾರ್ಟ್ ಚಕ್ರದಲ್ಲಿ ನಾವು ಲೀಡ್ ಮಾಡೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕೆಂದರೆ ಆ ಕೋಪ, ಆಕ್ರೋಶ ಅಷ್ಟು ಜಾಸ್ತಿ ಆಗುತ್ತೆ ಈ ಭೂಮಿನಲ್ಲಿ ಜನರು ಮಾಡುವಂಥ ಆ ಕೆಲಸಗಳನ್ನು ನೋಡಿದಾಗ. ಬಟ್ ಹೇಗೆ ನಾವು ಹಾರ್ಟ್ ಚಕ್ರದಿಂದ ಲೀಡ್ ಮಾಡೋದು, ಹೇಗೆ ನಮ್ಮ ಪ್ರೀತಿನ, ನಮ್ಮ ಕೈಂಡ್ನೆಸ್ನ, ನಮ್ಮ ಕಂಪ್ಯಾಷನನ್ನು ನಾವು ಪ್ರಿಸರ್ವ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಳೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ನಾವು ಎಲ್ಲ ಹೆದರ್ಕೊಳ್ತಾ ಇರೋ ಜನರ ಮಧ್ಯೆ ನಾವು ನಮ್ಮ ಹಾರ್ಟನ್ನು ಫಾಲೋ ಮಾಡೋದು. ಸೊ ದಿಸ್ ಈಸ್ ವೇರ್ ದೆರ್ ಇಸ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು, ಟು ಫಾಲೋ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಬಂದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ವಾಟ್ ಎವರ್ ಇಟ್ ಈಸ್, ನಿಮ್ಮ ಪ್ಯಾಷನ್ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಹೊಸದನ್ನೇನಾದರೂ ಕಲಿಬೇಕು ಅಂತ ಅನ್ನಿಸ್ಬೋದು, ಅಥವಾ ನಿಮ್ಮ ಎಂಟೈರ್ ಲೈಫ್, ಮೇ ಬಿ ಯುವರ್ 60-70, ನಿಮ್ಮ ಎಂಟೈರ್ ಲೈಫ್ ನಾನು ಹಾಡು ಕಲಿಬೇಕು ಅಂತ ಅಂದ್ಕೊಂಡು ಇವಾಗ ಯು ನೋ ವಾಟ್, ಯಾರು ಏನಾದರೂ ಅಂದ್ಕೊಳ್ಳಿ, ವಯಸ್ಸಿಗೆ ಯಾವುದೇ ಲಿಮಿಟ್ಸ್ ಇಲ್ಲ, ಸೋಲ್ಗೆ ಯಾವುದೇ ಲಿಮಿಟ್ಸ್ ಇಲ್ಲ. ಇಟ್ ಈಸ್ ಆಲ್ ಅಬೌಟ್ ನನ್ನ ಪ್ಯಾಷನ್ನ ನಾನು ಫಾಲೋ ಮಾಡೋದು ಅಂತ ಹೇಳಿ. ಯು ಮೇ ಜಸ್ಟ್ ಸ್ಟಾರ್ಟ್ ಮ್ಯೂಸಿಕ್ ಲೆಸನ್ಸ್, ಗಿಟಾರ್ ಲೆಸನ್ಸ್, ಐ ಡೋಂಟ್ ನೋ, ಡಾನ್ಸ್ ಲೆಸನ್ಸ್ 60s, 70s, 80s ಅಲ್ಲಿ. ಇಟ್ ಡಸಂಟ್ ಮ್ಯಾಟರ್, ಏಜ್ ಇಸ್ ಜಸ್ಟ್ ಅ ನಂಬರ್. ಸೋಲ್ಗೆ ಯಾವುದೇ ಒಂದು ಏಜ್ ಇರೋದಿಲ್ಲ. ಇಂಟ್ರೆಸ್ಟ್ ಇಸ್ ಇಂಟ್ರೆಸ್ಟ್, ಪ್ಯಾಷನ್ ಇಸ್ ಪ್ಯಾಷನ್. ಸೊ ದೆರ್ ಇಸ್ ಲಾಟ್ ಆಫ್ ಫೈರ್ ಆ್ಯಕ್ಟಿವೇಟ್ ಆಗ್ತಾ ಇರೋದು ನಮಗೆ, ನಮ್ಮ ಹಾರ್ಟಲ್ಲಿರುವಂಥ ಪ್ಯಾಷನ್ ಆ್ಯಕ್ಟಿವೇಟ್ ಆಗ್ತಾ ಇರೋದು. ಸೊ ಮೇಜರ್ ಬ್ಲೆಸ್ಸಿಂಗ್ ಬಂದು ಯು ಆರ್ ಫಾಲೋಯಿಂಗ್ ನಿಮ್ಮ ಹಾರ್ಟನ್ನು, ನಿಮ್ಮ ಪ್ಯಾಷನನ್ನು, ನಿಮ್ಮ ಇಂಟ್ರೆಸ್ಟನ್ನು, ಆ್ಯಂಡ್ ಯು ಆರ್ ಫೈಂಡಿಂಗ್ ನಿಮ್ಮ ಹೋಮ್ ಅನ್ನೋದನ್ನು. ಹೋಮ್ ಅಥವಾ ಮನೆ ಅನ್ನೋದು, ಎಸ್ಪೆಷಲಿ ಹೋಮ್ ಅನ್ನೋ ಕಾನ್ಸೆಪ್ಟ್ ಬಂದು ಅದು ಫಿಸಿಕಲ್ ಅಲ್ಲ, ಸ್ಪಿರಿಚುವಲಿ ಸ್ಪೀಕಿಂಗ್. ಹೋಮ್ ಅನ್ನೋ ಕಾನ್ಸೆಪ್ಟ್ ಬಂದು ಕಂಫರ್ಟ್, ರೈಟ್? ಇಟ್ಸ್ ಅಬೌಟ್ ನಾವೇನಾದರೂ ಮಾಡಬೇಕಾದ್ರೆ ವಿ ಫೀಲ್ ಲೈಕ್ ಆ ಟೈಮ್ ಹೆಂಗೋಯ್ತು ಅಂತ ಗೊತ್ತಾಗೋದಿಲ್ಲ. ದಟ್ ಈಸ್ ಹೋಮ್.
ರೈಟ್. ವಿ ಫೀಲ್ ಕಂಫರ್ಟಬಲ್, ವಿ ಫೀಲ್ ಸೇಫ್, ವಿ ಫೀಲ್ ಸೆಕ್ಯೂರ್ ಆ್ಯಂಡ್ ವಿ ಲೂಸ್. ನಮ್ಮನ್ನು ನಾವು ಕಳ್ಕೊಳ್ಳೋ ಥರ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಅಥವಾ ಆ ನೇಚರಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ದಟ್ ಈಸ್ ಹೋಮ್. ಹೋಮ್ ಬಂದು ಒಂದು ಫೀಲಿಂಗ್ ನಮ್ಮ ಹಾರ್ಟಲ್ಲಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮಗೆ. ಲುಕ್ ಅಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 2, ಲೈಕ್ ಯು ಆರ್ ಫೈಂಡಿಂಗ್ ಅ ಹೋಮ್ ಅನ್ನುವಂಥ ಫೀಲಿಂಗ್ನ ನೀವು ಮಾಡೋ ಕೆಲಸದಲ್ಲಿ, ಅಥವಾ ನೀವು ಅಥವಾ ನಿಮ್ಮ ಹಾಬೀಸಲ್ಲಿ, ಅಥವಾ ನಿಮ್ಮ ದಿನನಿತ್ಯದ ದಿನಚರಿನಲ್ಲಿ. ಬಿಕಾಸ್ ಫಾರ್ ಮೀ ಗ್ರೂಪ್ ನಂಬರ್ 2, ನನಗೆ ಹೋಮ್ ಅನ್ನೋ ಫೀಲಿಂಗ್ ಬರೋದು ನಾನು ಬುಕ್ ಓದಬೇಕಾದ್ರೆ. I feel at home. I feel so safe, and I get lost ನಾನು ಬುಕ್ ಓದಬೇಕಾದ್ರೆ, ರೈಟ್. ಎರಡನೇದು ನಾನು ಬುಕ್ ಬರಿಬೇಕಾದ್ರೆ. ಸೊ ಬುಕ್ ಓದೋದು, ಬುಕ್ ಬರೆಯೋದು ಈಸ್ ಹೋಮ್ ನನಗೆ. ಲೈಕ್ ಐ ಡೋಂಟ್ ರಿಮೆಂಬರ್ ಯಾವಾಗ 2 ಅವರ್ ಆಯಿತು, ಯಾವಾಗ 5 ಅವರ್ ಆಯಿತು. ದಟ್ ಈಸ್ ಒನ್ ಆಫ್ ದ ರೀಸನ್ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದು ಅಥವಾ ನನ್ನ ಬೇರೆ ಕೆಲಸಗಳು ಆಗಾಗ ಸ್ಟಾಪ್ ಆಗೋದು. ಬಿಕಾಸ್ ಐ ಆಮ್ ರೈಟಿಂಗ್ ನನ್ನ 3ನೇ ಬುಕ್ಕನ್ನು, 2ನೇ ಬುಕ್ಕನ್ನು ಎಡಿಟ್ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲಿ. ಈಗ ಜುಲೈ 20ನೇ ತಾರೀಕು, 21 ಅಂತ ಅಂದ್ಕೊಳ್ತೀನಿ. ಸೊ ಬೈ ನಾವು ಈ ತಿಂಗಳಲ್ಲಿ ನಾನು ಆಲ್ರೆಡಿ 10 ಪುಸ್ತಕನ ಓದಾಗಿದೆ. ಸೊ ಐ ಆಮ್ ಸೋ ಇನ್ವಾಲ್ವ್. ದಟ್ ಈಸ್ ಮೈ ಹೋಮ್. ಸೊ ಲೈಕ್ ದಿಸ್ ಈಸ್ ವಾಟ್ ನಾನು ಹೇಳೋ ಪ್ರಯತ್ನ ಪಡ್ತಾ ಇರೋದು. ಯು ವಿಲ್ ಐಡೆಂಟಿಫೈ ಆ್ಯಂಡ್ ಯು ವಿಲ್ ನೋ ಆ ಹೋಮ್ ಫೀಲಿಂಗನ್ನು ಈ ನೆಕ್ಸ್ಟ್ 5 ಮಂತ್ಸಲ್ಲಿರ್ಬೋದು, ಅಥವಾ ಆ್ಯಸ್ ವಿ ಪಾಸ್ ಆನ್. ಸೊ ನನ್ನ ಲೈಫಲ್ಲಿ ಏನೇ ಚೇಂಜ್ ಆದ್ರೂ, ಏನೇ ಬರುತ್ತೆ ಹೋಗುತ್ತೆ, ಏನೇ ಆದ್ರೂ ಬುಕ್ ಓದೋದು, ಬುಕ್ ಬರೆಯೋದು ಈಸ್ ಮೈ ಫೇವ್ರೆಟ್ ಥಿಂಗ್, ಆ್ಯಂಡ್ ದಟ್ ಈಸ್ ಮೈ ಹೋಮ್, ರೈಟ್. ಹೋಪ್ಫುಲಿ ಆ ಎಕ್ಸಾಂಪಲ್ ನಿಮಗೆ ರೆಸನೇಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾವು ಮೈ ಮರೆತು ನಮ್ಮ ಸೋಲ್ ಲೆವೆಲಲ್ಲಿ, ನಮ್ಮ ಕ್ರಿಯೇಟಿವ್ ಲೆವೆಲಲ್ಲಿ ನಾವು ಕನೆಕ್ಟ್ ಆಗುವಂಥದ್ದನ್ನು ವಿ ಕಾಲ್ ಇಟ್ ಹೋಮ್. ಯು ಆರ್ ಫೈಂಡಿಂಗ್ ಯುವರ್ ಹೋಮ್. ಸೊ ನಾನು ಇಷ್ಟು ಇನ್ವಾಲ್ವ್ ಆಗಿ ನಾನು ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಶುರು ಮಾಡಿದ್ದು ಪ್ರಾಬಬ್ಲಿ 4-5 ಇಯರ್ಸಿಂದ. ಆ್ಯಂಡ್ ದೆನ್ it has not changed at all, right. ಇದಾದಮೇಲೆ ನನಗೆ ನೆಕ್ಸ್ಟ್ ಹೋಮ್ ಅನ್ನೋದು ನಾನು ರೀಡಿಂಗ್ಸ್ ಮಾಡಬೇಕಾದ್ರೆ. ರೀಡಿಂಗ್ ಈಸ್ ಮೈ ಸೆಕೆಂಡ್ ಹೋಮ್. ಲೈಕ್ ಐ ಲವ್ ರೀಡಿಂಗ್ಸ್ ಮಾಡೋದು. ಐ ಲವ್ ಕ್ಲೈಂಟ್ಸ್ ಜೊತೆ ಮಾತಾಡೋದು, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋದು, ಆ್ಯಂಡ್ ದೆನ್ ಅವರಿಗೆ ಹೆಲ್ಪ್ ಮಾಡೋದು, ಅವ್ರದ್ದೇ ಆದಂಥ ಬೆಳಕನ್ನು ಅವರು ಕಂಡುಕೊಳ್ಳೋದಕ್ಕೆ, ಅವ್ರೊಳಗಡೆ ಇರುವಂಥ ಆ ಫೈರನ್ನು ಅವರು ಇಗ್ನೈಟ್ ಮಾಡ್ಕೊಳ್ಳೋದಕ್ಕೆ. ದಟ್ ಈಸ್ ಮೈ ಸೆಕೆಂಡ್ ಹೋಮ್. ಸೊ ದೀಸ್ ಟು ಲೈಕ್ ಐ ಹ್ಯಾವ್ ಫೌಂಡ್. ನಾನು ನನ್ನ ಲೈಫಲ್ಲಿ ಆ ಹೋಮ್ ಅನ್ನೋ ಫೀಲಿಂಗನ್ನ, ಆ ಪರ್ಪಸ್ ಅನ್ನೋ ಫೀಲಿಂಗನ್ನ ಐ ಆಮ್ ಡನ್. ಈ ಲೈಫಲ್ಲಿ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ಈ ಮಿನಿಟಲ್ಲಿ ರೀಡಿಂಗ್ ಮಧ್ಯದಲ್ಲಿ ನನಗೆ ದೇವ್ರು ಬಂದು, ಆಯಿತು ನಿನ್ನ ಜೀವನ ಇಲ್ಲಿಗೆ, ವಿ ಹ್ಯಾವ್ ಟು ಸ್ಟಾಪ್ ಈ ಸೆಕೆಂಡ್ ಗ್ರೂಪ್ ನಂಬರ್ 2 ರೀಡಿಂಗ್ನ ಇಲ್ಲಿಗೆ, ಲೆಟ್ಸ್ ಗೋ ಅಂತಂದರೆ ಐ ಆಮ್ ಆಬ್ಸಲ್ಯೂಟ್ಲಿ ಫೈನ್. ಯಾಕೆಂದರೆ ಐ ಹ್ಯಾವ್ ಫೌಂಡ್ ನನ್ನ ಪರ್ಪಸನ್ನು. ಆ್ಯಂಡ್ ಎವ್ರಿ ಡೇ ಇದು ನನಗೆ ದುಡ್ಡು ಕೊಡುತ್ತಾ, ನನಗೆ ಇನ್ನೇನು ಕೊಡುತ್ತಾ, ಮಟೀರಿಯಲಿಸ್ಟಿಕ್ಲಿ ಐ ಡೋಂಟ್ ನೋ, ಬಟ್ ಆ ತೃಪ್ತಿ ನನಗೆ ತಂದುಕೊಟ್ಟಿದೆ. ಇದು ಕೊಟ್ಟರು ಬಿಟ್ಟರು ನಾನು ಈ ದಾರಿನ ನಾನು ಫಾಲೋ ಮಾಡಿದ್ದೀನಿ. ಈ 2 ತೃಪ್ತಿ ಸಾಕು ನನಗೆ. ಇಲ್ಲಿ ಐ ಕ್ಯಾನ್ ಸ್ಟಾಪ್ ಈ ರೀಡಿಂಗ್ನ ಇಲ್ಲಿ. ಆ್ಯಂಡ್ ದೆನ್ ಆ ದೇವ್ರು ಬಂದು ಕರೆದಾಗ ಐ ಆಮ್ ಓಕೆ. ಈ ಸೆಕೆಂಡ್ ರೀಡಿಂಗ್ ನಾನು ಪೋಸ್ಟ್ ಮಾಡಲಿಲ್ಲ ಅಂತಂದ್ರೂ ಐ ಲವ್ ಯು ಆಲ್ ಆ್ಯಂಡ್ ಐ ಸೆಂಡ್ ಮೈ ಲವ್, ಆ್ಯಂಡ್ ದಟ್ ಈಸ್ ಮೈ ಹೋಮ್ ಆ್ಯಂಡ್ ಮೈ ಪರ್ಪಸ್. ಯಾತಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ವಾಟ್ ನಿಮ್ಮ ಸೋಲ್ ನಿಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇರೋದು. ಟು ಫೈಂಡ್ ನಿಮ್ಮ ಹೋಮ್ ಏನು ಅಂತ ಹೇಳಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ. ಫಾರ್ ಮಿ ಇಟ್ ಈಸ್ ಅಬೌಟ್, ನಾನು ಕ್ಯಾಂಡಲ್ಸ್ ಆರ್ ಮೈ ಫೇವ್ರೆಟ್ ಥಿಂಗ್ಸ್, ಟೀ ಈಸ್ ಮೈ ಫೇವ್ರೆಟ್ ಥಿಂಗ್, ಬುಕ್ ಈಸ್ ಮೈ ಫೇವ್ರೆಟ್ ಥಿಂಗ್. ಟೀ, ಕ್ಯಾಂಡಲ್ ಆ್ಯಂಡ್ ಒಂದು ಬುಕ್ ಕೊಟ್ಬಿಟ್ಟು ನನ್ನ ಕಾರ್ನರಲ್ಲಿ ಕುಳಿಸ್ಬಿಟ್ರೆ ನಾನು ಇರೋದು ನಿಮಗೆ ಗೊತ್ತಾಗೋದಿಲ್ಲ. ಐ ಜಸ್ಟ್ ಫರ್ಗೆಟ್ ಇಡೀ ಪ್ರಪಂಚನ. ಸೊ ಬೇಸಿಕ್ಲಿ ಯು ಆರ್ ಫೈಂಡಿಂಗ್ ಆ ಕಂಫರ್ಟನ್ನ ನಿಮ್ಮ ಲೈಫಲ್ಲಿ. ಸೊ ಬಿಗಿನ್ ನೌ, ಟೇಕ್ ಯುವರ್ ಫಸ್ಟ್ ಸ್ಟೆಪ್. 2 ಗ್ರೂಪ್ ನಂಬರ್ 2, ಸರೆಂಡರ್ ಆ್ಯಂಡ್ ಬಿಗಿನ್ ನೌ. ಸರೆಂಡರ್ ಬಂದು ನಾವು ಇಷ್ಟೊತ್ತು ಅದನ್ನೇ ಮಾತಾಡಿದ್ದು. ಲೈಕ್ ಯು ಆರ್ ಫೈಂಡಿಂಗ್ ಆ ಫ್ಲೋನ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಆ ಫ್ಲೋನಲ್ಲಿ ಹೇಗೆ ಹೋಗೋದು. ಆ್ಯಂಡ್ ದೆನ್ ಬಿಗಿನ್ ನೌ, ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ಸ್. ಯು ಆರ್ ಸ್ಟಾರ್ಟಿಂಗ್ ಆರ್ ಯು ಆರ್ ಫೈಂಡಿಂಗ್ ಸಮಥಿಂಗ್. ನಿಮ್ಮದೇ ಆದಂಥ ಜಾಗನ, ನಿಮ್ಮದೇ ಆದಂಥ ನಿಮಗೆ ತೃಪ್ತಿ ಕೊಡುವಂಥ ಕೆಲಸನ, ನಿಮಗೆ ತೃಪ್ತಿ ಕೊಡುವಂಥ ಹಾಬಿನ, ನಿಮ್ಮ ಹಾರ್ಟ್ ಲೈಕ್ ಕಂಪ್ಲೀಟ್, ನಿಮ್ಮ ಹಾರ್ಟ್ ಚಕ್ರ ಕಂಪ್ಲೀಟಾಗಿ ಓಪನ್ ಆಗಿ ಆ ಎಕ್ಸೈಟ್ ಆಗುವಂಥ ಒಂದು ವಿಚಾರನ ನಿಮ್ಮ ಜೀವನದಲ್ಲಿ, ದಟ್ ಈಸ್ ದ ಬ್ಲೆಸ್ಸಿಂಗ್ ನಿಮ್ಮ ಲೈಫಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಲುಕ್ ಅಟ್ ದ್ಯಾಟ್, ದಿಸ್ ಈಸ್, ಐ ಲವ್ ದಿಸ್. ವಿ ಹ್ಯಾವ್ ರೈನ್ಬೋ ಬ್ಲೆಸ್ಸಿಂಗ್ಸ್. ಆ್ಯಂಡ್ ದೆನ್ ಡೋರ್ ಓಪನ್ ಆಗ್ತಾ ಇರೋದು.
ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಗ್ರೂಪ್ ನಂಬರ್ 2, ನೀವು ನಿಮ್ಮ ಹಾರ್ಟಿಗೆ ಹತ್ತಿರವಾಗಿರುವಂತಹ ಕೆಲಸನ ಚೂಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ದಾರಿನ ಚೂಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ನ ಚೂಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಹಾಬಿನ ಚೂಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಹಾರ್ಟಿಗೆ ಹತ್ತಿರವಾಗಿರುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ದಿನಚರಿಗಳು ಆದಷ್ಟು ನಿಮ್ಮ ಹಾರ್ಟಿಗೆ ಹತ್ತಿರವಾಗಿರುವಂಥ ನಿಮ್ಮ ದಿನಚರಿನ ನೀವು ರೂಪಿಸ್ಕೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ವಿ ಡೋಂಟ್ ವೇಟ್ ಆವಾಗ ದೊಡ್ಡ ಒಂದು ಈವೆಂಟ್ ಆಗೋದಕ್ಕೆ, ಬಿಕಾಸ್ ವಿ ಆರ್ ಹ್ಯಾಪಿ. ಪ್ರತಿಯೊಂದು ದಿನವೂ ವಿ ಆರ್ ಹ್ಯಾಪಿ. ನಾವು ಟೀ ಕುಡಿಬೇಕಾದ್ರೂ ವಿ ಆರ್ ಹ್ಯಾಪಿ, ನಾವು ಆ ಸನ್ರೈಸ್ ನೋಡಬೇಕಾದ್ರೂ ವಿ ಆರ್ ಹ್ಯಾಪಿ, ಲೈಕ್ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ವಿ ಆರ್ ಜಸ್ಟ್ ರಿಲ್ಯಾಕ್ಸಿಂಗ್ ಅಂದಾಗ್ಲೂ ವಿ ಆರ್ ಹ್ಯಾಪಿ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಲೈಕ್ ಪ್ರತಿ ದಿನದಲ್ಲಿ ವಿ ಫೈಂಡ್ ಹೋಮ್ ನಮ್ಮ ಆ್ಯಕ್ಟಿವಿಟೀಸ್ ಮುಖಾಂತರ, ನಾವು ಚೂಸ್ ಮಾಡ್ಕೊಳ್ಳೋವಂಥ ಒಂದು ಎಕ್ಸ್ಪೀರಿಯನ್ಸಸ್ಗಳ ಮುಖಾಂತರ. ಸೊ ಯು ಆರ್ ಅಲೈನಿಂಗ್ ನಿಮ್ಮ ಹಾರ್ಟಿಗೆ, ನಿಮ್ಮ ಹಾರ್ಟ್ ಚಕ್ರಕ್ಕೆ, ನಿಮ್ಮ ಪ್ಯಾಷನಿಗೆ, ನಿಮ್ಮ ಪರ್ಪಸ್ಸಿಗೆ, ಗ್ರೂಪ್ ನಂಬರ್ 2. ಆ್ಯಂಡ್ ದ್ಯಾಟ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಥಿಂಗ್ ನಿಮ್ಮ ಜೀವನದಲ್ಲಿ ಇವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇರೋದು. ಐ ಫೈಂಡ್ ಮೈ ಪರ್ಪಸ್, ಐ ಫೈಂಡ್ ಮೈ ಹೋಮ್ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ, ಬಿಕಾಸ್ ದಟ್ ಈಸ್ ದ ಬಿಗ್ಗೆಸ್ಟ್ ಥೀಮ್ ನಿಮಗೆ. ಆ್ಯಂಡ್ ಇದೂ ಅಷ್ಟೇ, ಲೈಕ್ ಈ ಕಾರ್ಡನ್ನು ನೀವು ನೋಡಿದಾಗ ಈ ವ್ಯಕ್ತಿ ಬಂದು ಯಾರಿಗೋ ಬಾಯಿ ಹೇಳಿಬಿಟ್ಟು ಕೈ ವೇವ್ ಮಾಡಿಬಿಟ್ಟು ಅವ್ರದ್ದೇ ದಾರಿನಲ್ಲಿ ಅವರು ಹೋಗ್ತಾ ಇರೋದು. ಯಾಕೆಂದರೆ ಎಲ್ಲರೂ ಇರೋ ಕಡೆ ಅವರಿಗೆ ಅದು ಮನೆ ಅನ್ಸಲ್ಲ. ಇಲ್ಲಿ ಫ್ಯಾಮಿಲಿ ಇರ್ಬೋದು, ಎಲ್ಲನೂ ಇರ್ಬೋದು, ಬಟ್ ಅವ್ರದ್ದೇ ಆದ ದಾರಿನ ಅವರು ಹುಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು, ಅವ್ರದ್ದೇ ಆದಂಥ ಎಕ್ಸ್ಪೀರಿಯನ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು, ಅವ್ರ ಜಾಗ ಎಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು, ಏನು ಮಾಡಿದಾಗ ಖುಷಿ ಸಿಗತ್ತೆ, ಏನು ಮಾಡಬೇಕು ನಾನು ಅನ್ನುವಂಥ ಆ ಹುಡುಕಾಟದಲ್ಲಿ ಆ ಜರ್ನಿನ ಶುರು ಮಾಡ್ತಾ ಇರೋದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ದೆನ್ ದಟ್ ಈಸ್ ದ ಬ್ಲೆಸ್ಸಿಂಗ್ಸ್. ಆ ಹುಡುಕಾಟದಲ್ಲಿ ನೀವು ಆಲ್ರೆಡಿ ಆ ಹುಡುಕಾಟದಲ್ಲಿ ಇದ್ದರೆ, ಆಲ್ರೆಡಿ ಆ ಪ್ರಶ್ನೆಗಳನ್ನ ನೀವು ಸುಮಾರು ಟೈಮಿಂದ ಕೇಳ್ತಿದ್ರೆ, ಸೊ ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್. ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಅದು ಏನು ಅಂತ ಹೇಳಿ, ಆ ಮಿಸ್ಸಿಂಗ್ ಪೀಸ್ ಏನು ಅಂತ ಹೇಳಿ, ಆ ಪಝಲ್ ಪೀಸ್ ಏನು ಅಂತ ಹೇಳಿ, ಏನು ಮಾಡಿದಾಗ ನಿಮಗೆ ಆ ಒಂದು ಇಗ್ನೈಟ್ ಆಗುತ್ತೆ ನಿಮ್ಮ ಫೈರು, ನಿಮ್ಮ ಹಾರ್ಟ್ ಚಕ್ರ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಫಂಟಾಸ್ಟಿಕ್. ನಿಮ್ಮ ಬ್ಲೆಸ್ಸಿಂಗ್ ಬಂದು ಇಟ್ ಈಸ್ ಮೋರ್ ಆ್ಯಂಡ್ ಮೋರ್ ನಿಮ್ಮ ಸೋಲ್ ಅಲೈನ್ಮೆಂಟಿಗೆ ನೀವು ಮೂವ್ ಆಗ್ತಾ ಇರೋದು, ಮೋರ್ ಆ್ಯಂಡ್ ಮೋರ್ ನಿಮ್ಮ ಹಾರ್ಟ್ ಲೆಡ್ ಪಾತ್ ಅಂತ ಏನು ಹೇಳ್ತೀವಿ, ನಮ್ಮ ಹಾರ್ಟ್ ಚಕ್ರ ತೋರಿಸ್ತಾ ಇರುವಂಥ ಒಂದು ದಾರಿನಲ್ಲಿ ನಾವು ಮೂವ್ ಆಗ್ತಾ. ಲುಕ್ ಎಟ್ ದಟ್, ವಿ ಹ್ಯಾವ್ ಫೂಲ್ ಕಾರ್ಡ್. ದಿಸ್ ಇಸ್ ಪ್ಯೂರಿಟಿ, ದಿಸ್ ಇಸ್ ನ್ಯೂ ಪಾತ್. ಗ್ರೂಪ್ ನಂಬರ್ 2 ನ್ಯೂ ಪಾತ್ ಅಂತ ಅಂದ್ಕೊಳ್ಬೋದು, ಅಥವಾ ಇದು ನಮ್ಮ ಒಂದು ರಿಯಲ್ ಸೆಲ್ಫ್. ಇದು ರಿಯಲ್ ಸೆಲ್ಫ್ ಬಂದು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗದೆ ಇರೋದು, ಮೀಡಿಯಾ ಹೇಳಿರೋದು, ಫ್ಯಾಮಿಲಿ ಹೇಳಿರೋದು, ಇನ್ನೊಬ್ರು ಹೇಳಿರೋದು, ಇನ್ನೊಬ್ರಿಗೋಸ್ಕರ ಎಲ್ಲನೂ ಬ್ರೇಕ್ ಮಾಡಿ ಆಚೆ ಬಂದಾಗ ದಿಸ್ ಇಸ್ ಪ್ಯೂರ್ ಸ್ಪಿರಿಟ್, ಪ್ಯೂರ್ ಸೋಲ್ ಪಾತ್. ಅದಕ್ಕೆ ನಾವು ಫೂಲ್ ಅಂತ ಹೇಳೋದು. ಯಾವಾಗ ನಾವು ಹಾರ್ಟ್ನ ಫಾಲೋ ಮಾಡ್ತೀವಿ, ಜನರು ಫೂಲ್ ಅಂತಲೇ ಹೇಳೋದು ನಮ್ಮನ್ನ, ಯಾಕೆಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅದರಲ್ಲಿ ಸಿಗೋ ತೃಪ್ತಿ ಏನು ಅಂತ ಹೇಳಿ. ಈಗ ಹೊರಗಡೆಯಿಂದ ನೋಡಿದಾಗ ನಾನು ಒಂದು ಕ್ಯಾಂಡಲ್ ಹಚ್ಕೊಂಡು ಬುಕ್ ಓದಬೇಕಾದ್ರೆ ನನ್ನ ಒಳಗಡೆ ಆಗ್ತಾ ಇರೋ ಫೀಲಿಂಗ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಫಾರ್ ದೆಮ್ ಐ ಆಮ್ ವೇಸ್ಟಿಂಗ್ ಟೈಮ್ ನನ್ನ ಪುಸ್ತಕ ಓದ್ತಾ. ಬಟ್ ಫಾರ್ ಮೀ ನನ್ನ ಆ ಸೋಲ್ ವೆಲ್ ಏನಿದೆ, ಇಟ್ ಫಿಲ್ಸ್, ನನ್ನ ಹಾರ್ಟ್ ಫುಲ್ ಆಗುತ್ತೆ, ನನ್ನ ಸೋಲ್ ಫುಲ್ ಆಗುತ್ತೆ. ಆ ಬುಕ್ಸ್ ಜೊತೆ ಐ ಕ್ರೈ, ಐ ಲಾಫ್, ಐ ಎಂಜಾಯ್ ಎವ್ರಿ ಮಿನಿಟ್. ನಾನು ಓದಬೇಕಾದ್ರೆ, ನಾನು ಬರಿಬೇಕಾದ್ರೆ. ಆ್ಯಂಡ್ ಎಲ್ಲರಿಗೂ ಅರ್ಥ ಆಗಬೇಕಾಗಿಲ್ಲ ನಮ್ಮ ಸೋಲ್ ಪಾತ್ ಏನು, ನಮ್ಮ ಹಾರ್ಟ್ ಏನು ಲೀಡ್ ಮಾಡ್ತಾ ಇದೆ ಅಂಥೇಳಿ. ಸೊ ಇಟ್ಸ್ ಓಕೆ ನಾವು ಫೂಲ್ ಅಂತ ಅನ್ನಿಸ್ಕೊಳ್ಳೋದು, ಬಟ್ ಇಟ್ ಈಸ್ ನಾಟ್ ಓಕೆ ಬೇರೆಯವ್ರ ಫಾಲೋವರ್ಸ್ ಆಗಿ ಅವ್ರ ಜೀವನನ ನಾವು ತೊಗೊಂಡು ಕಾಪಿ ಪೇಸ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇಟ್ಸ್ ಓಕೆ ಟು ಬಿ ಅ ಫೂಲ್. ಗ್ರೂಪ್ ನಂಬರ್ 2, ಬಿಕಾಸ್ ನಾವು ಫೂಲ್ ಆಗಿದ್ದೀವಿ ಅಂತಂದರೆ ವಿ ಆರ್ ಫಾಲೋಯಿಂಗ್ ನಮ್ಮ ಪಾತನ್ನ, ಆ್ಯಂಡ್ ಐ ಆಮ್ ಟೋಟಲಿ ಓಕೆ ಟು ಬಿ ಅ ಫೂಲ್. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಎನರ್ಜಿನಲ್ಲಿ. ಆ್ಯಂಡ್ ದೆನ್ ಈ ಕಾರ್ಡನ್ನು ಬಂದು ಅಗೇನ್ ಏಸ್ ಆಫ್ ವಾಂಡ್ಸ್ ಬಂದು ದಿಸ್ ಇಸ್ ಸೋಲ್ ಪಾತ್. ಏಸ್ ಆಫ್ ವಾಂಡ್ಸ್ ಬಂದು ಫೈರ್, ನಮ್ಮ ಸ್ಪಿರಿಟ್, ನಮ್ಮ ಸೋಲ್ಗೆ ಕನೆಕ್ಟ್ ಆಗಿರೋದು ವಿತ್ ಫೂಲ್ ಆ್ಯಂಡ್ ಏಸ್ ಆಫ್ ವಾಂಡ್ಸ್. ಎರಡು ಕಾರ್ಡು ಬಂದು, ಈ ಕಾರ್ಡ್ ಬಂದು ನಂಬರ್ 1, ಈ ಕಾರ್ಡ್ ಬಂದು ನಂಬರ್ 0. ಆ್ಯಂಡ್ ಈ ಕಾರ್ಡ್ ಬಂದು ಬಿಗಿನ್ 1, ಆ್ಯಂಡ್ ದೆನ್ ಈ ಬಿಗಿನ್ ನೌ ವಿಚ್ ಇಸ್ ಫ್ರಮ್ 0. ಯಾಕೆಂದರೆ ಆ ವ್ಯಕ್ತಿ ಇವಾಗ ತಾನೇ ತನ್ನ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾ ಇರೋದು, ತನ್ನನ್ನು ತಾನು ಕಂಡುಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಸರೆಂಡರ್. ನಾವು ಯೂನಿವರ್ಸ್ ಫ್ಲೋ ಜೊತೆ ನಾವು ಮ್ಯಾಚ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಈ ಕಾರ್ಡ್ ಹೇಳ್ತಾ ಇರೋದು ದೇರ್ ಆರ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ಯಾಕೆಂದರೆ ನಮ್ಮ ಹಾರ್ಟನ್ನ ಫಾಲೋ ಮಾಡಿದಾಗ ವಿ ಜಸ್ಟ್ ಹ್ಯಾವ್ ಟು ರಿಸೀವ್ ಆ ಬ್ಲೆಸ್ಸಿಂಗ್ಸ್ನೆಲ್ಲ. ಯಾಕೆಂದರೆ ನಮ್ಮ ಸೋಲ್ ಆಲ್ರೆಡಿ ಪ್ಲ್ಯಾನ್ ಮಾಡಿ ಬಂದಿದೆ ಇದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಈ ಬ್ಲೆಸ್ಸಿಂಗ್ಸ್ನೆಲ್ಲ. ಆ್ಯಂಡ್ ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಪಾತ್. ಅವರ್
ನಮ್ಮ ಹಾರ್ಟ್ ಲೆಡ್ ಪಾತ್, ನಮ್ಮ ಸೋಲ್ ಲೆಡ್ ಪಾತ್, ಅಂದರೆ ನಮ್ಮ ಸೋಲ್ ನಮಗೆ ತೋರಿಸ್ತಾ ಇರುವಂಥ ಪಾತ್. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಬ್ಲೆಸ್ಸಿಂಗ್ಸ್ ಬಂದು ಇಟ್ ಈಸ್ ಬ್ಯೂಟಿಫುಲ್ ಇದ್ರ ಥರ ಲೈಕ್ ದಿಸ್ ಕ್ಯೂಟ್ ಪಪ್ಪೀಸ್ ಆ್ಯಂಡ್ ದೆನ್ ಈ ಇನ್ನೋಸೆನ್ಸ್ ಫೇಸ್, ದಿಸ್ ಇನ್ನೋಸೆನ್ಸ್ ಸ್ಮೈಲ್, ಲೈಕ್ ಇಟ್ಸ್ ಓಕೆ ಟು ಬಿ ಅ ಫೂಲ್. ಗ್ರೂಪ್ ನಂಬರ್ 2, ಇಟ್ಸ್ ಓಕೆ ಟು ಬಿ ಅ ಫೂಲ್. ಕ್ರೌಡನ್ನ ಫಾಲೋ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆ್ಯಕ್ಚುಲಿ ದೇ ಆರ್ ಫೂಲ್ಸ್, ಯಾಕೆಂದರೆ ಒಬ್ಬರಿಂದ ಒಬ್ಬರು ಫಾಲೋ ಮಾಡ್ತಾ ಇರೋದು. ದ ರಿಯಲ್ ಇಂಟೆಲಿಜೆಂಟ್ ಸೋಲ್ಸ್ ಬಂದು ದೇ ಡೋಂಟ್ ಫಾಲೋ, ದೇ ಜಸ್ಟ್ ಫಾಲೋ ಅವ್ರದ್ದೇ ಆದಂಥ ಹಾರ್ಟನ್ನ, ಅವ್ರದ್ದೇ ಆದಂಥ ಸೋಲ್ನ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2, ಫಾಲೋ ಮೈ ಹಾರ್ಟ್ ಅಂತ ಹೇಳಿ. ಸೊ ಗೆಟ್ ರೆಡಿ ಫಾರ್ ಈ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ನ. ನಿಮ್ಮ ಸೋಲ್ಗೆ ಅಲೈನ್ ಆಗ್ತಾ ಇರೋದು, ನಿಮ್ಮ ಹಾರ್ಟಿಗೆ ಅಲೈನ್ ಆಗ್ತಾ ಇರೋದು, ನಿಮ್ಮ ಪರ್ಪಸ್ಸಿಗೆ, ನಿಮ್ಮ ಪ್ಯಾಷನಿಗೆ ಅಲೈನ್ ಆಗ್ತಾ ಇರೋದು. ಈ ಎಲ್ಲ ಬ್ಲೆಸ್ಸಿಂಗ್ಸ್ನು ಬಂದು ಡೈರೆಕ್ಟ್ಲಿ ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ಗೆ ರಿಲೇಟ್ ಆಗಿರೋದು. ಆಲ್ರೈಟ್, ಸೊ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸು ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.